ಹರೇ ರಾಮ. ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಅನ್ನ ಬ್ರಹ್ಮ ಪ್ರವಚನ ಸರಣಿ 30 ದಿನಗಳು ಕಳೆದು 31ನೇ ದಿನಕ್ಕೆ ಪದಾರ್ಪಣೆ. ಇಂದು ಅರ್ಧ ಕಳೆದಿದೆ. ಚಾತುರ್ಮಾಸ್ಯದಲ್ಲಿ ಆಷಾಢ ಪೂರ್ಣಿಮೆಯಿಂದ ಶ್ರಾವಣ ಪೂರ್ಣಿಮೆ ಅರ್ಧ ಕಳೆದಿದೆ. ಇನ್ನು ಭಾದ್ರಪದ ಪೂರ್ಣಿಮೆ ಇನ್ನೊಂದು ಅರ್ಧ ಇರುವಂಥದ್ದು. ಇಂದಿನ ಪ್ರವಚನ ಇಂದಿನ ಪ್ರವಚನವನ್ನು ಪ್ರಾರಂಭಿಸುವ ಮುನ್ನ ಒಂದು ಪ್ರಶ್ನೆಗೆ ಉತ್ತರ. ಭಗವತ್ಪಾದ ಗುರುಕುಲ 8ನೇ ತರಗತಿ ವಿನಯ ಈ ಪ್ರಶ್ನೆ ಕೇಳಿರುವಂಥದ್ದು. ತಾವು ಹಿಂದಿನ ಪಾಠದಲ್ಲಿ ಪ್ರಾಣಾಹುತಿ ನೀಡುವಾಗ ಸೇವಿಸುವ ಅನ್ನವನ್ನು ಹಲ್ಲಿಗೆ ತಾಗಿಸಬಾರದು, ಏಕೆಂದರೆ ಹಲ್ಲಿಗೆ ತಾಗಿಸಿದಾಗ ಆ ಆಹುತಿಯು ಆ ಅನ್ನವು ರಾಕ್ಷಸರಿಗೆ ಸಲ್ಲುತ್ತದೆ ಎಂದು ಹೇಳಿದ್ದೀರಿ. ಹಾಗಾದರೆ ನಾವು ಉಣ್ಣುವ ಆಹಾರ ಹಲ್ಲುಗಳಿಂದ ಜಗಿದಾಗ ಅದು ಹೇಗೆ ದೇವರಿಗೆ ಸಲ್ಲುತ್ತದೆ, ಹೇಗೆ ಅಗ್ನಿಗೆ ಸಲ್ಲುತ್ತದೆ ಎಂದು ಪ್ರಶ್ನೆ. ಈ ಮಕ್ಕಳ ಮೇಧೆಯನ್ನು ನೋಡುವಾಗ ತುಂಬ ಸಂತೋಷ ಅಂತ ಅನಿಸ್ತದೆ. ಯಾರು ತಡಬಡಾಯಿಸ್ಬೇಕು ಅಂತ ಪ್ರಶ್ನೆ ಇದು. ಯಾಕೆಂದ್ರೆ ಪ್ರಾಣಾಹುತಿ 5 ಆಹುತಿ ಇರುವಂತ 5 ಅಗಳು ನಾವು ಸೇವನೆ ಮಾಡುವಂಥದ್ದು. ಆ ಸಮಯದಲ್ಲಿ ಅದು ಹಲ್ಲಿಗೆ ತಾಗಿದ್ರೆ ರಾಕ್ಷಸರಿಗೆ ಮುಟ್ಟಿ ತುಂಬಾ ತೊಂದರೆ ಆಗತ್ತೆ ಅಂತ ಆಯ್ತು. ಇನ್ನು ಉಣ್ಣುವ ಅನ್ನ ಎಷ್ಟಗಳು ಹಲ್ಲಿನಲ್ಲಿ ಜಗಿದೆ ಎಲ್ಲ ಸೇವಿಸುವಂಥದ್ದು ಕಥೆ ಏನು, ಅದೆಲ್ಲ ರಾಕ್ಷಸರಿಗೆ ಹೋಗೋದಿಲ್ವಾ ಎಂಬುದಾಗಿ ವಿನಯನ ಪ್ರಶ್ನೆ. ಪ್ರಾಣಾಹುತಿ ವಿಶೇಷವಾಗಿ ಸಾತ್ವಿಕ ದೇವತೆಗಳಿಗೆ ಸಮರ್ಪಣೆ ಆಗುವಂಥದ್ದು. ಪ್ರಾಣಾಪಾನ ವ್ಯಾನೋದಾನ ಸಮಾನಗಳು ಸಾತ್ವಿಕ ಶಕ್ತಿಗಳಿಗೆ ಸಲ್ಲುವಂಥದ್ದು. ಆದರೆ ನಾವು ಒಂದನ್ನು ಏನು ಮನಸ್ಸಿಗೆ ತಗೋಬೇಕು ಅಂದ್ರೆ, ಈಗ ಸತ್ವಗುಣ ಮಾತ್ರವೇ ಗುಣ, ರಜೋಗುಣ ತಮೋ ಗುಣಗಳು ಗುಣ ಅಲ್ಲ, ಅವು ಬೇಡ ಎಂದೇನಿಲ್ಲ. ಎಲ್ಲ ಗುಣಗಳು ಬೇಕಾಗ್ತದೆ. ವಾತ ಪಿತ್ತ ಕಫ 3 ಬೇಕು. ಹೇಗೋ ಸತ್ವ ರಜಸ ತಮಸ್ಸು 3 ಬೇಕು, ಹಾಗೆ ಸಾತ್ವಿಕ ದೇವತೆಗಳೂ ಬೇಕು, ರಾಜಸ ದೇವತೆಗಳೂ ಬೇಕು, ತಾಮಸ ದೇವತೆಗಳೂ ಬೇಕು. ಈ ಮನೆಯಲ್ಲಿ ಮನ ದೇವರು ಅಂತ ಇರ್ತಾರೆ. ದುರ್ಗೆಯೋ ನಾರಾಯಣನೋ ಅಥವಾ ಈಶ್ವರನೋ ಯಾರೋ ಮನೆ ದೇವರು ಅಥವಾ ಮಹಾದೇವತೆಗಳು ಇರ್ತಾರೆ. ಹಾಗೆ ಚೌಡಿ ಇರೋದಿಲ್ವಾ, ಅಥವಾ ಭೂತ ಇರೋದಿಲ್ವಾ, ಧೂಮಾವತಿ ರಕ್ತೇಶ್ವರಿ ಹೀಗೆಲ್ಲ ಇರೋದಿಲ್ವಾ? ಅದೇನದು ಅಂದ್ರೆ ಎಲ್ಲವೂ ಸಾತ್ವಿಕ ದೇವತೆಗಳಲ್ಲ. ಸಾತ್ವಿಕ ರಾಜಸ ತಾಮಸ ಎಲ್ಲ ತರದ ದೇವತೆಗಳು ನಾವು ಉಪಾಸನೆ ಮಾಡುವಂಥದ್ದಿದೆ. ಹಾಗೆ ನಾವು ಸೇವನೆ ಮಾಡಿದಾಗ ಆಹಾರ ಎಲ್ಲ ದೇವತೆಗಳಿಗೂ ಸಲ್ಲಬೇಕು. ಸಾತ್ವಿಕ ದೇವತೆಗಳಿಗೂ ಸಲ್ಲಬೇಕು, ರಾಜಸ ದೇವತೆಗಳಿಗೂ ಸಲ್ಲಬೇಕು, ತಾಮಸ ದೇವತೆಗಳಿಗೂ ಸಲ್ಲಬೇಕು. ಎಲ್ಲ ನಮ್ಮೊಳಗಿವೆ. ಆದರೆ ಮೊದಲು ಸಾತ್ವಿಕ ದೇವತೆಗಳಿಗೆ ಸಂದು ಅವರಿಗೆ ನೇತೃತ್ವ ಸಿಕ್ಕು ಅವರ ಅಧೀನದಲ್ಲಿ ಉಳಿದ ದೇವತೆಗಳಿಗೆ ಸಲ್ಲಿಕ್ಕಿರುವಂಥದ್ದು. ಸತ್ವಗುಣ ಮುಖ್ಯವಾಗಿ ಎದ್ದುಕೊಂಡು ಅದು ಆಳಿ ಅದರ ಅಧೀನದಲ್ಲಿ ರಜೋಗುಣ ತಮ ಗುಣಗಳಿಗೆ ಕೆಲಸ ಮಾಡಿದ್ರೆ ಅದು ನಮಗೆ ದಾರಿಯನ್ನು ಪ್ರಶಸ್ತ ಮಾಡಿಕೊಡುವಂಥದ್ದು. ಆದ್ರೆ ರಜೋಗುಣ ಆಡಿದ್ರೆ, ತಮೋಗುಣ ಆಡಿದ್ರೆ, ಸತ್ವಗುಣ ಅಡಿಯಾಡಾದ್ರೆ ತೊಂದರೆ ಆಗತ್ತೆ, ದಾರಿ ತಪ್ಪಿ ಹೋಗ್ತೇವೆ ನಾವು. ಈಗ ಏನಾಗತ್ತೆ ಅಂದ್ರೆ, ಈ ಹಲ್ಲುಗಳಿಗೆ ತಾಗಿಸಿದಾಗ ಪ್ರಾಣಾಹುತಿ ಸಂದರ್ಭದಲ್ಲಿ, ಆಹುತಿ ಅಂತ ಕೊಡುವಾಗ ಬೇರೆ ವಿಷಯ ಬೇರೆ. ಆಹುತಿ ಅಂತ ಒಂದು ಹೋಮದ ರೂಪದಲ್ಲಿ ಆಹುತಿ ಅಂತ ಪ್ರದಾನ ಮಾಡುವ ಸಂದರ್ಭದಲ್ಲಿ ಅದು ಹಲ್ಲಿಗೆ ತಾಗಿದಾಗ ನೇರವಾಗಿ ರಾಜಸ ತಾಮಸ ಶಕ್ತಿಗಳಿಗೆ ಅದು ಸಲ್ಲಬಾರದು. ಸಾತ್ವಿಕ ಶಕ್ತಿಗಳಿಗೆ ಮೊದಲು ಸಲ್ಲಬೇಕು. ಪ್ರಾಣಾಹುತಿ ತಗೊಳ್ಳುವಾಗ ನಾವು
ಸಾತ್ವಿಕ ಶಕ್ತಿಗಳಿಗೆ ಮೊದಲು ಸಲ್ಲಿಸ್ತೇವೆ, ಮಂತ್ರಪೂರ್ವಕವಾಗಿ ಸಲ್ಲಿಸ್ತೇವೆ. ನಾವು ಉಳಿದ ತುತ್ತುಗಳಿಗೆಲ್ಲ ಮಂತ್ರ ಇದೆ ಅಂತಿಲ್ಲ, ಆದ್ರೆ ಈ ಮೊದಲ 5 ಆಹುತಿಗಳಿಗೆ ಮಂತ್ರ ಇದೆ, ಲಕ್ಷ್ಯ ಇದೆ, ಇದೆಲ್ಲ ಇದೆ ನೋಡಿ. ಇದು ಸಾತ್ವಿಕ ದೇವತೆಗಳಿಗೆ ಸಂದಾಗ ಉಳಿದಿದ್ದೆಲ್ಲ ಅದರ ಅಧೀನ ಆಗ್ತಾ ಹೋಗುತ್ತೆ. ಮುಂದಿನದೆಲ್ಲವೂ ಕೂಡ ಅದರ ಅಧೀನ ಆಗ್ತಾ ಹೋಗುತ್ತೆ. ಉಪಕ್ರಮ ಇದು ನೋಡಿ. ಹಾಗಾಗಿ ಅದನ್ನ ಎಲ್ಲವನ್ನೂ ಹಾಗೆ ಮಾಡ್ಬೇಕಿತ್ತು, ಮಾಡೋಕ್ ಸಾಧ್ಯ ಇಲ್ಲ, ದೇಹ ರಚನೆಯ ಪ್ರಶ್ನೆ ಇದೆ. ಹಾಗಾಗಿ ಆರಂಭದ ಈ 5 ಆಹುತಿಗಳನ್ನಾದ್ರೂ ಪ್ರಾಣಾದಿ ಸಾತ್ವಿಕ ಶಕ್ತಿಗಳಿಗೆ ಸಲ್ಲಿಸಿ, ಉಳಿದಿದ್ದು ಅದು ಈ ಕ್ರಮದಲ್ಲೇ ಹೋಗುತ್ತೆ. ಸಾತ್ವಿಕ ಶಕ್ತಿಗಳಿಗೆ ಸಂದು ಉಳಿದ ಶಕ್ತಿಗಳಿಗೆ ಸಲ್ಲುತ್ತೆ. ಅವು ಕೆಲಸ ಮಾಡ್ತವೆ, ಇವು ಕೆಲಸ ಮಾಡ್ತವೆ. ಇವು ಪ್ರಧಾನವಾಗಿ, ಅವು ಪೂರಕವಾಗಿ, ಅಧೀನವಾಗಿ, ಅಂಗವಾಗಿ ಕೆಲಸ ಮಾಡ್ತೇವೆ. ಹಾಗಾಗಿ ಈಗ ದೇವರಿಗೆ ನೈವೇದ್ಯ ಮಾಡಿದ್ದನ್ನೇ ಸ್ವೀಕಾರ ಮಾಡಬೇಕು ಅನ್ನೋ ಕ್ರಮ ಇದೆ. ನೈವೇದ್ಯ ಮೊದಲಾಗ್ಬೇಕು, ಪೂಜೆ ಮೊದಲಾಗ್ಬೇಕು, ಆಮೇಲೆ ಊಟ ಮನೆಯಲ್ಲಿ ಪದ್ಧತಿ. ಈ ಹಳ್ಳಿಗಳಲ್ಲಿ ಕೆಲವು ಸಾರಿ ಒಂದು ತಲೆಮಾರಿ ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ, ಪೂಜೆ ಮಾಡ್ತಾರೆ ಯಾವಾಗ ಅಂದ್ರೆ ಅಡುಗೆ ಎಲ್ಲ ಆಗಿ ಊಟಕ್ಕಾಗಿದೆ ಅಂತ ಆದ್ಮೇಲೆ ಅಡುಗೆ ಮನೆಯಿಂದ ಪದೇ ಪದೇ ಶಬ್ದ ಬಂದಾಗ ಸ್ನಾನ ಮಾಡಿ ಪೂಜೆ ಮಾಡಿದ್ದು ಊಟಕ್ಕಾಯ್ತು ಅಂತ ಅನಿವಾರ್ಯವಾಗಿ ಸ್ನಾನ ಮಾಡಿ ಆಗ ಪೂಜೆ ಮಾಡೋದಲ್ಲ, ಇನ್ನೊಂದು ಪೂಜೆ ಶಾಸ್ತ್ರ ಆ ಸಮಯದಲ್ಲಿ ಮಾಡುವಂಥದ್ದು. ಆದ್ರೂ ಅಲ್ಲಿ ಗುಣ ಏನಿದೆ ಅಂದ್ರೆ, ಪೂಜೆ ಇಲ್ಲದೆ ಊಟ ಇಲ್ಲ, ಪೂಜೆ ಮಾಡಿ ಊಟ ಅಂತ. ಅವೇಳೆ ಆಯ್ತು, ಅದ್ ಬೇರೆ ವಿಷಯ. ಸ್ನಾನ ಮಾಡ್ಬೇಕಾದ ಕಾಲ ಯಾವುದು, ಪೂಜೆ ಮಾಡ್ಬೇಕಾದ ಕಾಲ ಯಾವುದು, ತುಂಬಾ ಹಿಂದಿದೆ ಅದು. ಈ ಅಪರಾಹ್ನ ಕಾಲ ಅಥವಾ ಮಧ್ಯಾಹ್ನ ಕಾಲ ಅದಕ್ಕಿಂತ ಸಾಕಷ್ಟು ಮೊದಲೇ ಬರುವಂಥದ್ದು. ಆದ್ರೆ ಎಷ್ಟು ಉಳ್ಕೊಂಡಿತ್ತು ಅಂದ್ರೆ, ಪೂಜೆ ಆಗದೆ ಊಟ ಇಲ್ಲ ಅಂದ್ರೆ ದೇವರಿಗೆ ಮೊದಲು ಸಲ್ಲಬೇಕು, ಆಮೇಲೆ ನಾವು ಊಟ ಮಾಡ್ತೇವೆ. ದೇವರಿಗೆ ಮೊದಲು ಸಲ್ಲಬೇಕು ಅಂದ್ರೆ ಸಾತ್ವಿಕ ಶಕ್ತಿಗೆ ಸಂದಿತ್ತು ಮೊದಲದು, ಆಮೇಲೆ ನಾವು ಊಟ ಮಾಡ್ತೇವೆ. ಇಲ್ಲಿ ಬೇರೆ ಬೇರೆ ಶಕ್ತಿಗಳು ಇದ್ದಾವೆ, ಸಾತ್ವಿಕ ಮಾತ್ರ ಅಲ್ಲ. ಹಾಗಾಗಿ ಅದಕ್ಕೆ ಸಂದು ಇದಕ್ಕೆ ಸಲ್ಲುವಾಗ ದೋಷ ಇಲ್ಲ, ಪ್ರಧಾನ ಸಾತ್ವಿಕ ಶಕ್ತಿಗೆ ಬರ್ತದೆ ಹೊರತು ರಾಜಸ ತಾಮಸ ಶಕ್ತಿಗಳಿಗೆ ಬರೋದಿಲ್ಲ. ಹಾಗಾಗಿಯೇ ಮೊದಲು ಪೂಜೆ ನೈವೇದ್ಯ ಆಗಬೇಕು ಅಂತಿರುವಂಥದ್ದು. ದೇವರಿಗೆ ಸಮರ್ಪಣೆ ಆಗದೆ, ಭಗವಾನ್ ನಿವೇದನ ಆಗದೆ ಊಟ ಮಾಡಬಾರ್ದು ಅಂತಿರೋದು ಯಾಕೆಂದ್ರೆ ಇದೇ ಕಾರಣಕ್ಕೋಸ್ಕರ ಇರುವಂಥದ್ದು ಅಂತ. ಯಾಕೆಂದ್ರೆ ನಾವು ಊಟ ಮಾಡುವಾಗ ಹಲ್ಲಿ ತಾಗಸಿ ಊಟ ಮಾಡ್ಬೇಕಾಗ್ತದೆ, ಅಗಿದೇ ಊಟ ಮಾಡ್ಬೇಕಾಗ್ತದೆ. ಆದ್ರೆ ಮೊದಲನೇ ಆಹುತಿಯನ್ನೇ ನೀವು ಹಾಗೆ ಕೊಟ್ಬಿಟ್ರೆ ಮತ್ತೆ ಕೇಳೋದೇ ಬೇಡ, ಅವು ಬಂದು ಕೂತ್ ಬಿಡ್ತವೆ ಮುಂದೆ ಬಂದು ನನಗೆ 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 ಅಂತ. ಪಾಪ ಈ ಸಾತ್ವಿಕ ಶಕ್ತಿಗಳು ಹಾಗೆ ತಾವಾಗಿ ಎದುರು ಬರುವ ಕ್ರಮ ಇಲ್ಲವು, ಅವು ಹಿಂದಾಗ್ಬಿಡ್ತವೆ. ಅವು ಪಾಪ ಅಲ್ಲ, ನಾವು ಪಾಪ. ಸಾತ್ವಿಕ ಶಕ್ತಿಗಳು ಹಿಂದೆ ಹೋದಾಗ ನಮ್ಮಲ್ಲಿ ತುಂಬಾ ಕ್ಷೋಭೆ ಏರ್ಪಡುವಂಥದ್ದು, ನಮ್ಮ ವ್ಯವಸ್ಥೆ ಇಡೀ ರಾಜಸ ತಾಮಸ ಆಗುವಂಥದ್ದು ಅಂತ. ಇದು ಒಂದು ಪ್ರಶ್ನೆಗೆ ಸಂಕ್ಷಿಪ್ತ ಉತ್ತರ. ನಿನ್ನೆ ಆ ಪಿತ್ತ ಮತ್ತು ಅಗ್ನಿ ಪ್ರಶ್ನೆಗೆ ಉತ್ತರ ಸಂದಿದೆ ಅಂತ ವ್ಯವಸ್ಥೆ. ಅಕ್ಷತಾ ಸಿಕ್ಕಿದ್ಯಾ ಉತ್ತರ? ಸಮಾಧಾನ ಆಗಿದೆಯಾ? ಪಿತ್ತವೇ ಅಗ್ನಿ, ಅಗ್ನಿ ಪಿತ್ತ ಅನ್ನೋದು ಭೌತಿಕ ಶರೀರಕ್ಕೆ ಅನ್ವಯವಾಗಿರುವಂಥದ್ದು ಹೊರತು ಎಲ್ಲೆಲ್ಲಿಯೋ ಯಾವ್ದು ಅನ್ವಯಿಸೋದು ಬೇಡ. ಮತ್ತೆ ಜಾಗೃತವಾಗಬೇಕಾಗಿದ್ದು ಮೂಲ ಅಗ್ನಿ, ಆಗ ಕುಂಡಲನಿ ಉತ್ಥಾನ ಆಗುವಂಥದ್ದು. ಜಠರಾಗ್ನಿ ಅದಕ್ಕೆ ಪೂರಕವಾಗಿರುವಂಥದ್ದು. ಈ ಅತ್ಯಗ್ನಿ, ವಿಷಮಾಗ್ನಿ, ಮಂದಾಗ್ನಿ ಇವೆಲ್ಲವೂ ಕೂಡ ಅಗ್ನಿಯ ಕೋಪ ಲಕ್ಷಣಗಳು, ಅಗ್ನಿಯ ಪ್ರಸನ್ನತೆಯ ಲಕ್ಷಣಗಳಲ್ಲ. ಇವು ಕುಂಡಲನಿ ಜಾಗೃತಿ ಮಾಡೋದಿಲ್ಲ. ಜಾಗೃತಿ ಮಾಡುವಂಥದ್ದು ಸಮಾಗ್ನಿ. ಸಮಾಗ್ನಿ ಅದು ದೇಹದಲ್ಲಿ ಸಾಮ್ಯವನ್ನ, ಸಮಾಧಾನವನ್ನ, ಧರ್ಮವನ್ನು ತಂದುಕೊಟ್ಟು ನಮಗೆ ಅಗ್ನಿ ಜಾಗರಣಕ್ಕೆ, ಮೂಲಾಗ್ನಿ ಜಾಗರಣಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡ್ತದೆ. ಸಾಧನೆ ಮಾಡುವಾಗ ಮೂಲಾಗ್ನಿ ಜಾಗೃತಿಯಾಗಿ ಕುಂಡಲಿನಿ ಜಾಗೃತಿ ಆಗುವಂಥದ್ದು ಎಂಬುದು ನಿನ್ನೆ ಕೊಟ್ಟ ಉತ್ತರದ ತಾತ್ಪರ್ಯ. ಹಾಗಾಗಿ ಮೂಲಾಗ್ನಿಯ ಜಾಗರಣ ಆಗಬೇಕು, ಅದಕ್ಕೆ ಪೂರಕವಾಗಿ ಜಠರಾಗ್ನಿಯ ಜಾಗರಣ ಆಗಬೇಕು. ಅಡ್ಡಾದಿಡ್ಡಿಯಾಗಿ ಅಲ್ಲ. ಅಡ್ಡಾದಿಡ್ಡಿಯಾಗಿ ಆದ್ರೆ ಹೊರಗೆಲ್ಲ ಸುಡ್ತಾ ಇದೆ ಅಂತ ಮಾತ್ರಕ್ಕೆ ಅತ್ಯಗ್ನಿಯಾಗಿ ಇದು ಒಳಗೆ ಅದು ಮುಟ್ತದೆ ಅಂತ ಏನಿಲ್ಲ ಅಂತ. ಯಾಕೆಂದ್ರೆ ಆ ದಾರಿ ಬೇರೆ ಇದೆ. ಸುಷುಮ್ನಾ ಮಾರ್ಗ ಆಗ್ಲಿ, ಅಂತರ್ಮಾರ್ಗ ಅದು ಬೇರೆ ಇದೆ. ಹೊರಗಡೆ ಎಲ್ಲ ಸುಟ್ಟ ಮಾತ್ರಕ್ಕೆ, ಈ ಉದಾಹರಣೆಗೆ ಯಾರು ಸುಟ್ಕೊಂಡು ಸತ್ತೋದ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಸುಟ್ಕೊಂಡು ಸತ್ತೋದ್ರೆ ಅವನಿಗೂ ಕುಂಡಲಿನಿ ಜಾಗೃತಿ ಆಗಿದೆಯಾ, ಎಲ್ಲ ಸುಡ್ತಾ ಇದೆಯಲ್ಲ ಪೂರ್ತಿ ಅಂತಂದ್ರೆ ಇಲ್ಲ ಅಂತ. ಅದಲ್ಲಿಗೆ ಮುಟ್ಟೋದಿಲ್ಲ. ಅದೊಂದು ಪ್ರಪಂಚ ಬೇರೆ, ಅದು ಅದರ ಆ ಲೋಕವೇ ಬೇರೆ. ಅಲ್ಲಿಗೆ ಮುಟ್ಟಬೇಕಾದ್ರೆ ನಾವು ಮೊದಲು ಅಪಾನದ ಒಂದು ಉತ್ಥಾನ ಅಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂತ. ಮೂಲಾಗ್ನಿ ಜಾಗರಣ, ಕುಂಡಲಿನಿಯ ಪ್ರಬೋಧ, ಸುಷುಮ್ನ ದ್ವಾರದ ಉದ್ಘಾಟನೆ, ಹೀಗೆ ಹೋಗಿ ಅದರೊಳಗಿದೆ ಉಳಿದದ್ದೆಲ್ಲ. ಅಲ್ಲಿಗೆ ಈ ಯಾವ ಬೆಂಕಿಯು ಯಾವ ಬಿಸಿಲು ಮುಟ್ಟೋದಿಲ್ಲ. ಆ ಲೋಕ ಬೇರೆ ಅನ್ನೋದನ್ನ ನಾವು ಮನಸ್ಸಲ್ಲಿಟ್ಕೊಳ್ಬೇಕು ಅಂತ. ಇಷ್ಟು ಹಳತು. ಇನ್ನೊಂದು ಸ್ವಲ್ಪ ಹೊತ್ತು ಪ್ರತಿಕ್ರಿಯೆಗಳಿಗೆ ಸಂದರ್ಭ ಮಾಡೋಣ. ಒಂದು 10 ನಿಮಿಷ ಬೇಗ ಬೇಗ ಪ್ರತಿಕ್ರಿಯೆಗಳನ್ನು ಹೇಳಿ
ಲಂಬಿಸ್ಬೇಡಿ. ನಮ್ಮ ಪ್ರಾಣ ದೀರ್ಘವಾಗಿ ನಮ್ಮ ಅಪಾನ ಹ್ರಸ್ವವಾಗಬೇಕು. ಪಾನ ಅಂದ್ರೆ ನಿಶ್ವಾಸ, ಅಪಾನ ಅಂದ್ರೆ ಉಚ್ಛ್ವಾಸ. ಏಕೆಂದ್ರೆ ನಮ್ಮ ಪ್ರಾಣ ದೀರ್ಘ ಆದಂಗೆ ನಾವು ಭಗವಂತನೆಡೆಗೆ ಹೋಗ್ಬೋದು. ನಮ್ಮ ಅಪಾನ ದೀರ್ಘವಾಗ್ತಾ ಹೋದ್ರೆ ನಾವು ಸಂಸಾರದೆಡೆಗೆ ಹೋಗ್ತೀವಿ. ನಾವು ಭಗವಂತನ ಹತ್ರ ಹೋಗ್ಬೇಕು ಅಂದ್ರೆ ಇದೊಂದು ಮಾರ್ಗ ಅಂತ ಹೇಳಿ. ತುಂಬಾ ಸರಿ ಇದೆ, ತುಂಬಾ ಚೆನ್ನಾಗಿ ಹೇಳಿದೆ, ಏನು ತಪ್ಪಿಲ್ಲ, ಸರಿಯಾದ ವಿಷಯಗಳು. ನಾಭಿಸ್ಥಃ ಪ್ರಾಣಪವನೋ ಸ್ಪೃಷ್ಟ್ವಾ ಹೃತ್ಕಮಲಾಂತರಂ ಕಂಠಾತ್ ಬಹಿರ್ವಿನಿರ್ಯಾತಿ ಪಾತುಂ ವಿಷ್ಣುಪದಾಮೃತಂ. ಅಂದ್ರೆ ನಾಭಿಸ್ಥಃ ಪ್ರಾಣಪವನ, ನಾಭಿಯಲ್ಲಿರುವಂತಹ ಪ್ರಾಣವಾಯುವು ಹೃತ್ಕಮಲವನ್ನು ಮುಟ್ಟಿ ಹೊರಗೆ ಬಂದು ಅದು ಹೃತ್ಕಮಲಾಂತರಂ ವಿಷ್ಣು ಪದವನ್ನ ಅಂದ್ರೆ ಅಮೃತವನ್ನ ಕುಡಿಯೋಕ್ಕಾಗಿ ಹೊರಗೆ ಬರುತ್ತೆ. ಆಮೇಲೆ ಪೀತ್ವಾ ಚಾಂಬರ ಪೀಯೂಷಂ ಪುನರಾಯಾತಿ ವೇಗತಃ ಪ್ರೇಣಯನ್ ದೇಹಮಖಿಲಂ ಜೀವಯನ್ ಜಠರಾನಲಂ. ಅದನ್ನ ಕುಡಿದು ಬೇಗ ವಾಪಸ್ ದೇಹಕ್ಕೆ ಬರುತ್ತೆ. ಬಂದು ದೇಹಕ್ಕೆಲ್ಲ ಸಂತೃಪ್ತಿ ಕೊಟ್ಟು ಹಾಗೂ ಜಠರಾನಲವನ್ನ ಉದ್ದೀಪನ ಮಾಡುತ್ತೆ ಅನ್ನೋದು. ಶ್ಲೋಕ ತುಂಬಾ ಮುಖ್ಯವಾಗಿರುವಂಥದ್ದು. 2 ಶ್ಲೋಕಗಳು ನೆನ್ಪಿಟ್ಕೊಳ್ಳಿ. ಆಯುರ್ವೇದದಲ್ಲಿ ತುಂಬಾ ಆರಂಭದಲ್ಲೇ ಇದರ ಪಾಠ ಮಾಡ್ತಾರೆ ಅಂತ ಅನ್ಕೊಳ್ತೇನೆ ನಾನು. ಈ ಶ್ಲೋಕಗಳನ್ನ ತುಂಬಾ ಚೆನ್ನಾಗಿರುವಂಥದ್ದು. ಆಯುರ್ವೇದವೇ ಆದ್ರೂ ಅದು ಬೇರೆ ಅಲ್ಲ, ಯೋಗ ಬೇರೆ ಅಲ್ಲ ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ. ಮತ್ತೆ ತುಂಬಾ ಸುಂದರವಾಗಿ ಈ ಬಾಹ್ಯ ಉಸಿರಾಟವನ್ನು ಹೇಳುತ್ತೆ ಅದು. ಮತ್ತು ಉಸಿರಾಟದ ನೈಜತೆ, ನಿಜವಾದ ಉಸಿರಾಟ ಹೇಗಿರ್ಬೇಕು ಅನ್ನೋದನ್ನು ಕೂಡ ಅದೇ ಶಬ್ದಗಳಿಂದ ಹೇಳುತ್ತೆ ಅದು. ಅದೇ ಪದಗಳಿಂದ ಸಾಮಾನ್ಯ ಉಸಿರಾಟ ಮತ್ತು ಅದ್ಭುತವಾದ ವಿಶೇಷವಾದ ಉಸಿರಾಟ ಎರಡನ್ನೂ ಕೂಡ ಹೇಳ್ತಾ ಇರುವಂತಹ ಅದೊಂದು ಮಂತ್ರದಂತೆ ಇರುವಂತ ಶ್ಲೋಕಗಳು ಇವೆರಡು ಕೂಡ. ಮಂತ್ರಪ್ರಾಯ, ಮಂತ್ರ ಸದೃಶ. ಯುದ್ಧ ಮಾಡ್ಬೇಕಿದ್ರೆ ಮತ್ತೆ ವಾದ ಮಾಡ್ಬೇಕಿದ್ರೆ ನಮ್ಮ ಉಸಿರು ಪಿಂಗಲ ನಾಡಿನಲ್ಲಿಡ್ಬೇಕು. ಸರಿ ಇದೆ, ಸರಿ ಇದೆ. ರೌದ್ರ ಕಾರ್ಯಗಳು ಅದು ಪಿಂಗಲ ನಾಡಿಯಲ್ಲಿ ಅನುಕೂಲ, ಉಸಿರು ಬಲಗಡೆ ಇದ್ದಾಗ ಅನುಕೂಲ. ಸೌಮ್ಯ ಕಾರ್ಯಗಳು ಉಸಿರು ಎಡಗಡೆ ಇದ್ದಾಗ, ಚಂದ್ರನಾಡಿಯಲ್ಲಿದ್ದಾಗ ಅಥವಾ ಇಡಾನಾಡಿಯಲ್ಲಿದ್ದಾಗ ಅನುಕೂಲ. ಆಹಾರದ ಮೊದಲನೇ ಗುಣ ಸಂತೋಷ ಕೊಡೋದು. ಹೌದು, ಪ್ರೀಣನ ಮೊದಲನೇ ಗುಣ ಅದು. ನಾವು ಒಂದಿನಕ್ಕೆ ಅಡ್ಡ ಇಟ್ಕೋ. ನಾವು ಒಂದಿನಕ್ಕೆ 21,600 ಬಾರಿ ಉಸಿರಾಡ್ತೀವಿ. ಅದಕ್ಕೆ ಅಜಪ ಉಸಿರಾಟ. ಅದಕ್ಕೆ ಅಜಪ ಅಂತ ಹೆಸರು. ಏನದು? ಅಜಪ. ಅಜಪ ನಾಮ ಗಾಯತ್ರಿ. ಅದೊಂದು ಗಾಯತ್ರಿ ಜಪವೇ ಹೌದು. ಪ್ರತಿ ಉಸಿರಾಟವೂ ಕೂಡ ಅದನ್ನ ಅಜಪ ಗಾಯತ್ರಿ ಅಂತ ಕರೀತಾರೆ. ಜಪ ಮಾಡದೆ ಜಪ ಮಾಡುವಂತ ಗಾಯತ್ರಿ ಅದು. ಅದು ನಿಜವಾಗಿಯೂ ಅಜಪ ಅಂತ ಆಗ್ಬಿಡ್ಬೇಕು. ಅಂದ್ರೆ ನಿಂತು ಹೋಗ್ಬೇಕು, ಉಸಿರಾಟ ನಿಂತು ಹೋಗಿ ಸಮಾಧಿಗೆ ಹೋಗ್ಬೇಕು. ಆಗ ಪೂರ್ಣವಾಗಿ ಅಜಪ ಗಾಯತ್ರಿ ಅಂತ ಅನ್ಸ್ಕೊಡತ್ತೆ ಅದು. ಹಂಸ 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 ಅಂತ ಹಂಸ ಹಂಸೇತ್ಯಮಂ ಮಂತ್ರಂ ಜೀವೋ ಜಪತಿ ಸರ್ವದಾ. ಕಾರ್ಯ ಹೆಚ್ಚಿದ್ರೆ ಆಹಾರ ಹೆಚ್ಚಿರ್ಬೇಕು. ಹತ್ರ ಇಟ್ಕೋ. ಕಾರ್ಯ ಹೆಚ್ಚಿದ್ರೆ ಆಹಾರ ಹೆಚ್ಚಬೇಕು. ಕಾರ್ಯ ಏನಾದ್ರು ಕಮ್ಮಿ ಅಂದ್ರೆ ನಾವು ಮಾಡೋ ಕಾರ್ಯ ಕಮ್ಮಿ ಇತ್ತು ಅಂದ್ರೆ ಆಹಾರ ಸ್ವಲ್ಪನೇ ಸಾಕು. ಹೆಚ್ಚು ಕೆಲಸ ಇದ್ದಾಗ ಹೆಚ್ಚು ಆಹಾರ ಬೇಕು. ಕೆಲಸ ಕಡಿಮೆ ಆದ್ರೆ ಆಹಾರವು ಕಡಿಮೆ ಸಾಕು. ಕೆಲಸ ಇಲ್ಲದೆ ಇದ್ರೆ ಆಹಾರ ಬೇಡ. ಕೆಲಸ ಇಲ್ಲದೆ ಇರೋ ಸ್ಥಿತಿ ಅಂದ್ರೆ ಪೂರ್ಣ ಸಮಾಧಿ ಸ್ಥಿತಿ. ತಪಸ್ಸು ಅನ್ನೋದು ಆ ಕಡೆಗಿದೆ, ಅದಕ್ಕೆ ಹತ್ರ ಇದೆ. ಹಾಗಾಗಿ ಆಹಾರ ಬೇಕಾಗೋದಿಲ್ಲ. ಆ ಸಂದರ್ಭದಲ್ಲಿ ತುಂಬಾ ಅಚಲತೆಯೇ ಮುಖ್ಯವಾಗಿ ಇರೋದ್ರಿಂದ ಆಹಾರ ತುಂಬಾ ಕಡಿಮೆ ಇದ್ರೂ ಬದುಕಿರೋಕ್ ಸಾಧ್ಯ ಇದೆ. ನಮ್ಗೆ ಸಾಧನೆ ಮಾಡ್ಬೇಕು ಅಂದ್ರೆ ವಾತ ಪಿತ್ತ ಕಫ 3 ಪ್ರಕೃತಿಗಳು ಬೇಕು. 3 ಬೇಕು. ಹೌದು. ಅದ್ ನಮ್ಗೆ ಹಾನಿ ಮಾಡಲ್ವಾ ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲದೆ ಇದ್ರೆ ಅದು ಹಾನಿ ಮಾಡುತ್ತೆ. ಇಲ್ಲ ಅಂದ್ರೆ ನಮ್ಗದ್ ಸಾಧನೆ ಹೋಗಕ್ಕೆ ಸಹಾಯ ಮಾಡುತ್ತೆ. ಸರಿ ಇದೆ, ತುಂಬಾ ಸರಿ ಇದೆ. ವಾತ ಇಲ್ದಿದ್ರೆ ಗತಿಯೇ ಸಿಕ್ಕೋದಿಲ್ಲ. ಊರ್ಧ್ವ ಗತಿಯಿಂದ ಸಿಗ್ಬೇಕು ಅಂದ್ರೆ ವಾತ ಬೇಕು.
ಸ್ಥಿರತೆ ಸಿಗಬೇಕಾದ್ರೆ ಕಫ ಬೇಕು. ಹಾಗೆ ಅಗ್ನಿ ಜಾಗರಣ ಆಗ್ಬೇಕಲ್ಲ, ಕುಂಡಲಿನಿ ಪ್ರಬೋಧ ಆಗ್ಬೇಕಲ್ಲ, ಅಲ್ಲಿ ಅಗ್ನಿ ಕೆಲಸ ಮಾಡುತ್ತೆ. ಎಲ್ಲ ಬೇಕು, ಪಿತ್ತ ಬೇಕು, ವಾತ ಬೇಕು, ಕಫ ಬೇಕು, ಎಲ್ಲ ಬೇಕು. ತುಪ್ಪ ಸೇವನೆಯಿಂದ ಅತಿಯಾದ ಪಿತ್ತವು ಶಮನವಾಗುತ್ತದೆ. ಪಿತ್ತವನ್ನು ಸಮಾಧಾನ ಮಾಡುತ್ತೆ. ತುಪ್ಪದ 3 ವಸ್ತು ಇದೆ ಅಂಥದ್ದು: ಜೇನು, ಎಣ್ಣೆ, ಎಳ್ಳೆಣ್ಣೆ ಮತ್ತು ತುಪ್ಪ ಅಂತ 3 ವಸ್ತುಗಳು. ಈ 3 ವಸ್ತುಗಳು 3 ಧಾತುಗಳನ್ನು ಸಮಾಧಾನ ಮಾಡುತ್ತೆ, 3 ದೋಷಗಳನ್ನ ಸಮಾಧಾನ ಮಾಡುತ್ತೆ. ಜೇನು ಯಾವುದನ್ನು ಸಮಾಧಾನ ಮಾಡುತ್ತೆ? ಕಫವನ್ನ ಜೇನು ಸಮಾಧಾನ ಮಾಡುತ್ತೆ. ಎಣ್ಣೆ ವಾತವನ್ನ ಎಣ್ಣೆ ಸಮಾಧಾನ ಮಾಡುತ್ತೆ. ಹಾಗೆ ಪಿತ್ತವನ್ನ ತುಪ್ಪ ಸಮಾಧಾನ ಮಾಡುತ್ತೆ. ಊಟದಲ್ಲಿ ತುಪ್ಪ ಯಾಕೆ ಬೇಕು ಅಂದ್ರೆ ಪಿತ್ತ ಎದ್ದಿರುವ ಸಮಯ ಅದು. ಮಧ್ಯಾಹ್ನ ಅಂದ್ರೆ ಪಿತ್ತ ಉಚ್ಛ್ರಾಯಕ್ಕೆ ಹೋಗಿರುವಂತ ಸಮಯ ಅದು. ಮಧ್ಯರಾತ್ರಿ ಪಿತ್ತ ಕಾಲುವೆ ಮಧ್ಯರಾತ್ರಿ ಅನ್ನೋದು. ಅದು ಸೂರ್ಯನ ಬಿಸಿಲಿಲ್ಲ ನೋಡಿ ಆ ರೀತಿಯಲ್ಲಿ. ಹಾಗಾಗಿ ಆ ಮಟ್ಟಕ್ಕೆ ಹೋಗೋದಿಲ್ಲ ಪಿತ್ತ ಆ ಸಮಯದಲ್ಲಿ. ಆದ್ರೆ ಮಧ್ಯಾಹ್ನ ಇದು ಅದು ಸೇರ್ಕೊಂಡು ಪಿತ್ತ ಉತ್ತುಂಗಕ್ಕೆ ಉಚ್ಛ್ರಾಯಕ್ಕೆ ಹೋದಾಗ ತುಪ್ಪ ಬೀಳ್ಬೇಕು. ಅದಕ್ಕೆ ಬಿದ್ದಾಗ ಅದಕ್ಕೆ ಶಾಂತಿ ಸಮಾಧಾನ ಆಗತ್ತೆ. ಈಗ ಅಗ್ನಿಗೆ ತುಪ್ಪವನ್ನು ಎರೆದಾಗ ಅಗ್ನಿ ಪ್ರಸನ್ನನಾಗ್ತಾನೆ. ಅದ್ನ ಹೇಳಿದ್ದು, ಅಗ್ನಿದೇವ ಪ್ರಸನ್ನನಾಗ್ತಾನೆ. ಹಾಗೆ ಜಠರಾಗ್ನಿಗೆ ತುಪ್ಪವನ್ನು ಎರೆದಾಗ ಅದು ಪ್ರಸನ್ನವಾಗ್ತದೆ ಜಠರಾಗ್ನಿ. ಅದಕ್ಕೋಸ್ಕರ ತುಪ್ಪ ಇದ್ದು ಊಟ ಮಾಡ್ಬೇಕು. ಸ್ಥಿತಿಯೇ ಧರ್ಮ. ಧರ್ಮ ಅನ್ನೋದು ಒಂದು ಸ್ಥಿತಿ, ಆ ಥರ ಹೇಳೋದನ್ನ. ಧರ್ಮ ಎನ್ನುವುದು ಒಂದು ವಿಶಿಷ್ಟವಾದ ಸ್ಥಿತಿ. ಯಾವ ಸ್ಥಿತಿಯಲ್ಲಿ ಪರಮಾತ್ಮ ಪ್ರಕಾಶ ಅಭಿವ್ಯಕ್ತ ಆಗ್ತದೋ, ನಮ್ಮ ಅನುಭವಕ್ಕೆ ಬರ್ತದೋ ಅಂತ ಸ್ಥಿತಿಗೆ ಧರ್ಮ ಅಂತ ಹೆಸರು. ಅದಕ್ಕೆ ನಮ್ಮ ಆಚಾರ್ಯರು ಉದಾಹರಣೆ ಕೊಡ್ತಾ ಇದ್ದಿದ್ದು, ವೀಣೆ ಶ್ರುತಿ ಮಾಡಿ ಇಟ್ಟಾಗ ಆ ನಾದ ಬರುತ್ತೆ ನೋಡಿ. ಸರಿಯಾಗಿ ಶ್ರುತಿ ಮಾಡಿದಾಗ ಆ ನಾದ ಬರುತ್ತೆ. ಸ್ಥಿತಿ ಚೂರು ವ್ಯತ್ಯಾಸ ಆದರೆ ಆ ನಾದ ಬರೋದಿಲ್ಲ. ಶ್ರುತಿ ಸ್ಥಿತಿ ವ್ಯತ್ಯಾಸ ಆದರೆ ಶ್ರುತಿನೇ ವ್ಯತ್ಯಾಸ ಆಗುತ್ತೆ ಅಂತ ವೀಣೆಯಲ್ಲಿ ಅಲ್ವಾ. ಶ್ರುತಿ ಮಾಡಿದ ನಂತರ ನೀರೊಳಗೆ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಮತ್ತೆ ಹಿಂಗಿಂಗಂದ್ರೆ ಬರೋದೇನು? ಶ್ರುತಿ ಅಲ್ಲದು. ಹಾಗಾಗಿ ಒಂದು ಸ್ಥಿತಿ, ಅದೇ ಧರ್ಮ ಅಂತ. ನಾವು ಮಾಡುವ ಹಂಸ ಜಪವನ್ನು ಹಿಂದೆ ಮುಂದೆ ಮಾಡಿದಾಗ ಸೋಹಂ ಅವನೇ ನಾನು ಅಂತ ಆಗ್ತು. ಅದರಲ್ಲಿದ್ದ ವ್ಯಂಜನವನ್ನು ತೆಗೆದ್ರೆ ಓಂ ಓಂಕಾರವ. ವ್ಯಂಜನಗಳನ್ನು ಬಿಟ್ಟಾಗ ಓಂ ಆಗಿ ಉಳಿತೇವೆ ನಾವು. ಉಸಿರಾಟವೇ ಹಂಸ ಹಂಸ ಅಂತಿರೋದು ಸೋಹಂ ಸೋಹಂ ಅಂತಾಗಿ ಕೊನೆಗೆ ಓಂ ಅಂತಾಗಿ ನಿಲ್ಲುವಂಥದ್ದು. ಸಂತೋಷ ಆಯ್ತು. ಸಮಾಧಾನವಾಗಿ ಉಸಿರಾಟ ಮಾಡಿದರೆ ಜೀರ್ಣಕ್ರಿಯೆ ಸರಿಯಾಗುತ್ತದೆ. ಸಮಾಧಾನ ಉಸಿರಾಟ ಮಾಡಿದ್ರೆ ಜೀರ್ಣಕ್ರಿಯೆ ಸರಿಯಾಗುತ್ತದೆ. ಜೀರ್ಣಕ್ರಿಯೆ ಸರಿಯಾಗತ್ತೆ, ನಿದ್ದೆನೂ ಸರಿಯಾಗತ್ತೆ. ಸಮಾಧಾನ ಉಸಿರಾಟ ಮಾಡಿದಾಗ ಅದು ಊಟಕ್ಕೆ ಒಳ್ಳೆಯದು, ನಿದ್ದೆಗೆ ಒಳ್ಳೆಯದು, ಧ್ಯಾನಕ್ಕೆ ಒಳ್ಳೆಯದು, ಜೀವನಕ್ಕೆಲ್ಲ ಒಳ್ಳೆಯದು. ಕೋಪ ಗೀಪ ಕಡಿಮೆ ಆಗತ್ತೆ, ಭಯ ಕಡಿಮೆ ಆಗತ್ತೆ, ಉದ್ವೇಗ ಕಡಿಮೆ ಆಗತ್ತೆ. ಹಂಸವನ್ನು ಅಜಪ ಗಾಯತ್ರಿ ಎಂದು ಕರೆಯುತ್ತಾರೆ. ಹಂಸವನ್ನು ಅಜಪ ಗಾಯತ್ರಿ ಎಂದು ಕರೀತಾರೆ. ಹಂಸ ಹಂಸ ಅನ್ನುವ ಉಸಿರಾಟವನ್ನ ಅಜಪ ಗಾಯತ್ರಿ ಎಂದು ಕರೀತಾರೆ. ಸರಿಯಾದ ಊಟ ಮತ್ತು ಸಕ್ರಮವಾದ ಉಪವಾಸದಿಂದ ಅಗ್ನಿಯನ್ನು ಒಲಿಸಿಕೊಳ್ಳಬಹುದು. ಸರಿ, ಊಟ ಮಾಡಿಯೂ ಒಲಿಸಬಹುದು, ಉಪವಾಸದಿಂದಲೂ ಒಲಿಸಬಹುದು. ಊಟ ಆದ್ರೂ ಸರಿಯಾಗಿರ್ಬೇಕು, ಉಪವಾಸ ಆದ್ರೂ ಕೂಡ ಶಾಸ್ತ್ರೀಯವಾಗಿರ್ಬೇಕು, ವಿಹಿತವಾಗಿರ್ಬೇಕು. ಎರಡರಿಂದಲೂ ಅಗ್ನಿಯನ್ನು ಒಲುಮೆ ಮಾಡ್ಕೊಳ್ಬಹುದು. ಅಪಾನ ದೀರ್ಘವಾದರೆ ಭಗವಂತನಿಂದ ದೂರ ಇರ್ತೀವಿ. ಪ್ರಾಣ ದೀರ್ಘವಾದರೆ ಭಗವಂತನ ಹತ್ರ ಇರ್ತೀವಿ. ಯಾಕೆಂದ್ರೆ ಅದು ಮೇಲೆ ಎಳಿತಾ ಇದೆ ಪ್ರಾಣ, ಅಪಾನ ಕೆಳಕ್ಕೆ ಎಳಿತಾ ಇದೆ. ಎತ್ತು ಏರಿಗೆ, ಕೋಣ ನೀರಿಗೆ. ಕೋಣ ಅಂತ ಯಾಕೆಂದ್ರೆ ಅದು ತಾಮಸ, ಅದು ಎತ್ತು ಸಾತ್ವಿಕ. ಅದು ಎತ್ತು ಅಂತ ಯಾಕೆ ಹೆಸರು ಅದಕ್ಕೆ ಅಂದ್ರೆ ಸಾತ್ವಿಕ. ಅದು ಎತ್ತುವಂಥದ್ದು ಈಶ್ವರನನ್ನೇ ಎತ್ತಿದೆ ನೋಡಿ. ಇದು ಎತ್ತು ಅಂದ್ರೆ ಅದು ಎತ್ತು ಅಂತ ಯಾಕೆ ಹೆಸರು ಹೇಳಿ? ಸಾಕ್ಷಾತ್ ಶಿವನನ್ನೇ ತನ್ನ ಹೆಗಲ ಮೇಲೆ ಕೂರ್ಸ್ಕೊಂಡು ಹೋಗ್ತಾ ಇರುತ್ತೆ ಅದು ಅಂತ, ಅವನನ್ನೇ ಎತ್ತಿದೆ ಅದು ಅಂತ. ಹಾಗಾಗಿ ಅದು ಎತ್ತು. ಅದು ಪ್ರಾಣ ಈಶ್ವರ ಇರೋದು ಮೇಲಕ್ಕಾದ್ರಿಂದ ಪ್ರಾಣ ಊರ್ಧ್ವಗತಿಯಿಂದ ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗುತ್ತೆ.
ಅಪಾನ ವಿರುದ್ಧ ಗತಿಯಲ್ಲಿ ಪ್ರಪಂಚದ ಕಡೆ ಕರ್ಕೊಂಡು ಹೋಗುತ್ತೆ, ಸಂಸಾರದ ಕಡೆಗೆ. ಅನ್ನವು ಮೊದಲು ಎಲ್ಲ ಇಂದ್ರಿಯಗಳಿಗೆ ಮತ್ತೆ ಹೊಟ್ಟೆಗೆ ಮನಸ್ಸಿಗೆ ಅಷ್ಟಕ್ಕೂ ತೃಪ್ತಿ ಪಡಿಸುತ್ತೆ. ಸರಿ ಇದೆ. ಅನ್ನ ಅಂದ್ರೆ ತೃಪ್ತಿ, ತೃಪ್ತಿ ಅಂದ್ರೆ ಅನ್ನ. ಇಷ್ಟಕ್ಕಿರಲ್ಲ, ಅದೇ ವಿಷಯನ ಮುಂದುವರಿಸೋದು ಹೇಗಿದ್ರು. ನಾಳೆ ಉಳಿದಿದ್ದನ್ನ ಮುಂದುವರ್ಸೋಣ. ಇನ್ನು ಎಷ್ಟಿದೆ? 2 ಇದೆಯಾ? ನಾಳೆ ಮುಂದುವರ್ಸೋಣ. ಈ ವಿಷಯ ಅಲ್ಲಿಂದ ಪ್ರಾರಂಭ ಆಗುವಂಥದ್ದು ಪ್ರವಚನ. ನಿನ್ನೆ ನಿಮಗೆ ಆಚಾರ್ಯ ಭಾವಮಿಶ್ರರ ಒಂದು ಶ್ಲೋಕ ಮತ್ತು ಆಚಾರ್ಯ ಸುಶ್ರುತರ ಒಂದು ಶ್ಲೋಕವನ್ನ ಉಲ್ಲೇಖ ಮಾಡಿದ್ದೆವು. ನೆನಪಿದ್ಯಾ? ಆಹಾರ ಪ್ರೀಣನ. ಪ್ರೀಣನ ಅಂತ ಹೇಳ್ಬೇಡಿ, ಯಾಕೆಂದ್ರೆ ಅದು ಪ್ರೀಣನ ಅಂತ, ಅಂತ ಒಂದು ಸಮಾಧಾನವನ್ನ, ತೃಪ್ತಿಯನ್ನ, ಸಂತೋಷವನ್ನು ಕೊಡುವಂತ ಒಂದು ವಸ್ತು ಆಹಾರ ಅಂದ್ರೆ. ಹಾಗಾಗಿ ಅದು ದೀರ್ಘವನ್ನು ಪ್ಲುತ ಮಾಡಿಬೇಕಾದ್ರೆ ಪ್ರೀಣನ ಅಂತ, ಅಂಥದ್ದದು ಒಂದು. ನಿನ್ನೆ ನಿಮ್ಗೆ ಒಂದು ಕೊಂಚ ಒಂದು ಪೀಠಿಕೆಯಲ್ಲಿ ತಿಳಿಸಿದ್ವು. ಅನ್ನ ಅಂದ್ರೆ ಆನಂದ. ಜ್ಞಾನಿಗಳಿಗೆ ಮಾತ್ರ ಅಲ್ಲ, ಸರ್ವಜ್ಞರಿಗೆ ಮಾತ್ರ ಅಲ್ಲ, ಪ್ರಾಜ್ಞರಿಗೆ ಮಾತ್ರ ಅಲ್ಲ, ಅಲ್ಪಜ್ಞರಿಗೂ ಅಜ್ಞರಿಗೂ ಅನ್ನ ಆನಂದವೇ. ಪಶು ಪಕ್ಷಿಗಳಿಗೂ ಕೂಡ. ಇವನ್ ಶಾಸ್ತ್ರ ಓದಿವೆಯಾ? ಪಶು ಪಕ್ಷಿಗಳು ಅವು ಭಾವಮಿಶ್ರರ ಭಾವಪ್ರಕಾಶ ಓದಿ, ಸುಶ್ರುತ ಸಮೇತ ಓದಿ ಆಮೇಲೆ ಹುಡುಕ್ತಿನ್ನತ್ತೆ ಅದು. ಹೇಳಿ, ಹೌದಾ? ಏನು ಓದಿಲ್ಲ ಅದು. ಆದ್ರೆ ತನ್ನ ಆಹಾರವನ್ನು ಸೇವನೆ ಮಾಡುವಾಗ ಅದಕ್ಕೆ ಏನೋ ಒಂದು ಆನಂದ ಇದೆ, ಏನೋ ಒಂದು ಸಮಾಧಾನ ಸಿಗುತ್ತೆ ಅದಕ್ಕೆ. ಅಂದ್ರೆ ಅದರ ಮೂಲಭೂತ ಗುಣವೇ ಆನಂದ ಅಂತ. ಅದಂತಾನೆ ಕೊಡ್ಬೇಕದು. ಸಂಪರ್ಕಕ್ಕೆ ಬಂದ ಕೂಡಲೇ ಏನನ್ನು ಕೊಡ್ತಾ ಇದೆ ಅದು? ಆಲೋಚನೆ ಮಾಡ್ಬೇಕು. ಕತ್ತಿ ಸಂಪರ್ಕಕ್ಕೆ ಬಂದ ಕೂಡಲೇ ಏನನ್ನು ಕೊಡುತ್ತೆ ಅದು? ರಕ್ತ, ಉರಿ ಅಲ್ವಾ? ನೋಡಿದ ಕೂಡಲೇ ಒಂದು ಉದ್ವೇಗ, ಅಲ್ಲಿದ್ರೆ ಒಂದು ವೀರಾವೇಶ, ಭಯವಾಗಲಿ ಅಥವಾ ಕ್ರೌರ್ಯವಾಗಲಿ ಯಾವುದೋ ಒಂದೇನು ಜಾಗೃತ ಮಾಡುವಂಥದ್ದು ನೋಡಿ. ಅದು ಅದರ ಧರ್ಮ, ಅದು ಅದರ ಗುಣ. ಅನ್ನ ಹಾಗಲ್ಲ. ಅನ್ನ ಎಷ್ಟು ಮಟ್ಟಿಗೆ ಅಂದ್ರೆ ನೆನಪಾದ್ರೆ ಸಂತೋಷ ಅಲ್ವಾ? ನೀವು ಒಂದು ಯಾವ್ದಾದ್ರು ಒಂದು ರುಚಿಯಾದ ತಿಂಡಿ ಅಂತ ಅನ್ಕೊಳ್ಳಿ, ತುಂಬಾ ರುಚಿಯಾಗಿರುವಂತ ತಿಂಡಿ, ಸುಕ್ರುಂಡೆ. ನಿಮ್ಮ ಅನೇಕರಿಗೆ ತಿಂದ ಗೊತ್ತಿಲ್ಲವಂತ ಸುಕ್ರುಂಡೆನ. ತಿಂದಿದ್ದೀರಾ ಸುಕ್ರುಂಡೆನ? ಎಳ್ಳುಂಡೆ, ಯಾವುದೇ ಉಂಡೆ ಅಥವಾ ಯಾವುದೇ ಸಿಹಿ ಅಂತ ಅನ್ಕೊಳ್ಳಿ, ನಿಮ್ಗೆ ತಿಂದಾಗ ಸಂತೋಷ ಆಗೋದು ಮಾತ್ರ ಅಲ್ಲ, ನೆನಪಾದಾಗಲೂ ಸಂತೋಷ ಆಗತ್ತೆ. ನೆನಪಾದ ಕೂಡಲೇ ಏನಾಗತ್ತೆ ಹೇಳಿ? ಜೋರಾಗಿ ಹೇಳಿ. ಈ ಆರ್ದ್ರತೆ ಅನ್ನೋದು ಆನಂದ ಅಂತ, ಅದ್ರ ಅಕ್ಕಪಕ್ಕ ಇರುವಂಥದ್ದು. ಈಗ ದೇವರನ್ನ ನೆನೆಯುವಾಗ ನಾವು ನಿಜವಾದ ಭಕ್ತರಾದ್ರೆ ಮನಸ್ಸು ಆರ್ದ್ರ ಆಗತ್ತೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಆರ್ದ್ರ ಆಗೋದು ಅಂತ, ಕನ್ನಡದಲ್ಲಿ ಶಬ್ದವೇ ಆಗಿದೆ, ನೆನೆಯುವುದು. ದೇವರನ್ನು ನೆನೆಯುವುದು. ಆ ನೆನೆ ಅಂದ್ರೆ ಏನದು? ಮನಸ್ಸು ಶುಷ್ಕ, ಕಠಿಣ, ಬಂಡೆ ತರ ಆಗ್ಬಾರ್ದು ಅಂತ. ಹಿರಣ್ಯಕಶಿಪುವಿನ ಆಸ್ಥಾನದ ಕಂಬದಿಂದ ನರಸಿಂಹ ಬಂದ ಅಂದ್ರೆ ನಮ್ಮ ಆಚಾರ್ಯರು ನಮಗೆ ಹೇಳ್ತಾ ಇದ್ರು, ಕಂಬ ಅಂದ್ರೆ ಏನು? ಒಂದು ಕಂಬದಂತ ಮನಸ್ಸು ಅಂತ. ಕಲ್ಲು ಮನಸ್ಸು, ಅದರಲ್ಲಿ ಯಾವ ಆರ್ದ್ರತೆ ಕೂಡ ಇಲ್ಲ. ಅದನ್ನು ಒಡೆದು ನರಸಿಂಹ ಹೊರಗೆ ಬರ್ತಾನೆ ಅಂತ ಅವರು ಹೇಳ್ತಾ ಇದ್ರು ಅಂತ. ಹಾಗಾಗಿ ಆ ಹಿರಣ್ಯಕಶಿಪುವಿನ ಮನಸ್ಸಿದೆಯಲ್ಲ, ಮೊದಲಿನ ಮನಸ್ಸು ಅಂತಹದ್ದಲ್ಲ. ಪ್ರಹ್ಲಾದನ ಮನಸ್ಸು ಹೇಗೆ ಅಂದ್ರೆ ಆರ್ದ್ರ. ಸರ್ವತ್ರ ಇದನ್ನ ನೀವು ಮನಸ್ಸಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಎಲ್ಲಿ ನಮಗೆ ಒಂದು ಪ್ರೀತಿ ಬರುತ್ತೋ ಪಕ್ಕದಲ್ಲಿ ಆರ್ದ್ರತೆ, ಇನ್ನೇನೇ ಗುಣ ಇರುತ್ತೆ ಅಲ್ಲಿ. ಪ್ರೀತಿಯ ವಿರುದ್ಧವಾದ ಭಾವ ಬಂದ್ರೆ ಕಠೋರ ಆಗ್ತಾ ಹೋಗುತ್ತೆ, ಅದು ಕಲ್ಲಾಗ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ ಅಲ್ವಾ? ನಮ್ಮ ಶತ್ರು ಅಂದ್ರೆ ಮನಸ್ಸು ಗಟ್ಟಿ ಆಗತ್ತೆ, ಕಲ್ಲಾಗತ್ತೆ, ಕಬ್ಬಿಣಾಗತ್ತೆ. ನಮ್ಮ ಮಗು ಅಂದ್ರೆ ಮನಸ್ಸು ಮೃದುವಾಗತ್ತೆ. ಮೃದುವಾಗೋದು ಯಾವಾಗ? ಜಲಾಂಶ ಸೇರ್ಬೇಕು ತಾನೆ. ಇಲ್ಲದೆ ಮೃದುವಾಗೋದು ಎಲ್ಲಿಂದ? ಜಲಾಂಶ ಸೇರದೆ ಇದ್ರೆ
ಮಾರ್ಧವ ಬರೋದು ಎಲ್ಲಿಂದ? ಜಲದಿಂದ ತಾನೇ ಬರಬೇಕು ಮಾರ್ಧವ ಅಂತ. ಹೀಗಾಗಿ ನಿಮ್ಗೆ ಅನ್ನದ ನೆನಪಾದ್ರೆ ಬಾಯಲ್ಲಿ ನೀರು ಬರುತ್ತೆ ಅಂದ್ರೆ, ಮನಸ್ಸಲ್ಲಿ ಆಗುವ ಆಯ್ತಲ್ಲ, ಬಾಯಲ್ಲಿ ನೀರು ಬರುತ್ತೆ ಅಂದ್ರೆ ಅದು ಏನಾಗಿರ್ಬೇಕು, ಅದು ಎಂಥದ್ದಾಗಿರ್ಬೇಕು ಅದು. ಸಾಮಾನ್ಯವಾಗಿ ನಮಗೆ ಜೀವನದಲ್ಲಿ ಯಾರ ಮೇಲೆಲ್ಲ ಪ್ರೀತಿಯೋ ಅವ್ರ ನೆನಪಾದಾಗೆಲ್ಲ ಬಾಯಲ್ಲಿ ನೀರು ಬರೋದಿಲ್ಲ ಅಲ್ವಾ? ಅಂದ್ರೆ ದೇಹದಲ್ಲಿ ಅಭಿವ್ಯಕ್ತ ಆಗೋದಿಲ್ಲ ಆ ರೀತಿಯಲ್ಲಿ ಅದು ಅಂತ. ದೇಹದಲ್ಲಿ ಅಭಿವ್ಯಕ್ತಿ ಆಗ್ಬೇಕಾದ್ರೆ ಅತ್ಯಂತ ತೀವ್ರವಾಗಿರ್ತಕ್ಕಂಥ ಭಾವ ಅಲ್ಲಿ ಇದ್ರೆ ಮಾತ್ರವೇ ದೇಹದಲ್ಲಿ ಕೂಡ ಅಭಿವ್ಯಕ್ತ ಆಗುತ್ತೆ ಅದು, ಆರ್ದ್ರತೆ ಅನ್ನುವಂಥದ್ದು. ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ? ತುಂಬಾ ಪ್ರೀತಿ ತುಂಬಿಕೊಂಡಾಗ, ತುಂಬಾ ಆನಂದ ತುಂಬಿಕೊಂಡಾಗ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲ, ದುಃಖ ಆದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ, ಹೇಳ್ಬೋದು ನೀವು. ಆದ್ರೆ ಬಿಸಿ ಬಿಸಿ ನೀರು ಬರುತ್ತೆ ಬರ್ಬೇಕಾದ್ರೆ, ಅಲ್ಲಿ ಪಿತ್ತ ಇದೆ ಅಲ್ವಾ? ಆದ್ರೆ ಆನಂದದಲ್ಲಿ ಬರುವಾಗ ಅದು ತಯೋ ರಶೀತಃ ಶಿಶಿರೋ ಬೆಭೇದ. ಕಳೆದ ಹೇಳ್ತಾನೆ, ಆನಂದಜಃ ಶೋಕಜಮಶ್ರುವೇಗ ತಯೋ ರಶೀತಃ ಶಿಶಿರೋ ಬೆಭೇದ. ರಾಮ ಲಕ್ಷ್ಮಣ ಹಿಂದಿರುಗಿ ಬಂದಾಗ ಕೌಸಲ್ಯ ಸುಮಿತ್ರೆಯರಿದ್ದು ಕಣ್ಣೀರಿನ ಬಗ್ಗೆ ವರ್ಣನೆ ಮಾಡ್ತಾ ಇರುವಂಥದ್ದು. ಅಲ್ಲಿವರೆಗೆ ಬಿಸಿ ಬಿಸಿ ಕಣ್ಣೀರು ಬರ್ತಾ ಇತ್ತು ಕೌಸಲ್ಯ ಸುಮಿತ್ರೆಯರಿಗೆ. ರಾಮ ವನವಾಸ ಮುಗಿಸಿ ಹಿಂದಿರುಗಿ ಬಂದಾಗ ಆ ಶಿಶಿರ ತಂಪಾದ ಕಣ್ಣೀರು ಏನಿದೆ, ಆನಂದದ ಕಣ್ಣೀರು, ಅಶೀತಜಂ ಈ ಈ ಬಿಸಿ ಬಿಸಿ ಕಣ್ಣೀರನ್ನು ಅದು ತೊಡೆದು ತಾನು ಬಂತು, ಅದನ್ನು ನೀಗಿಸಿ ತಾನು ಬಂತು ಹೇಳ್ತಾರಲ್ಲ, ಆ ತರಹ. ಹಾಗಾಗಿ ಆ ನೀರು, ಬಾಯಲ್ಲಿ ನೀರು ಬರೋದು ಅನ್ನೋದೇ ಆ ಆರ್ದ್ರತೆ ತೋರಿಸುತ್ತೆ, ಅದು ಎಂಥ ವಸ್ತು ಅನ್ನ ಆಹಾರ ಎನ್ನುವಂಥದ್ದು ಎಂಬುದನ್ನ ಅದು ತೋರಿಸ್ಕೊಡತ್ತೆ. ಹಾಗಾಗಿ ಅದು ನೆನಪಾದ್ರೆ ಸಂತೋಷ, ನೋಡಿದ್ರೆ ಸಂತೋಷ, ಮುಟ್ಟಿದ್ರೆ ಸಂತೋಷ, ಮೂಸಿದ್ರೆ ಸಂತೋಷ, ಶಬ್ದ ಸಂತೋಷ ಅಲ್ವಾ? ನೀವು ಬಾಯೊಳಗೆ ಕುರುಮ್ ಅನ್ನುವಾಗ ಮಾತ್ರ ಸಂತೋಷ ಅಂತಿಲ್ಲ. ಅಡುಗೆ ಮನೆಯಲ್ಲಿ ಪಾತ್ರೆ ಕಣ ಶಬ್ದ ಆಗ್ತಾ ಇದ್ರೆ ಅಲ್ಲಿ ಸಂತೋಷ ಆಗತ್ತೆ. ನಿಮ್ಗೆ ಹಸಿವಾಗಿದ್ರೆ ಅಲ್ಲಿ ಕಣ ಶಬ್ದ ಆಗ್ತಾ ಇದ್ರೆ ಸಂತೋಷ ಆಗುತ್ತೆ. ಅಷ್ಟರ ಮಟ್ಟಿಗೆ ಆಹಾರ ಸಂತೋಷ ಕೊಡುವಂಥದ್ದು ಅಲ್ವಾ? ಬಡಿಸುವಾಗ ಸಂತೋಷ ಆಗತ್ತೆ. ಆ ತುಪ್ಪ ಬಡಿಸೋದ್ರ ಬಗ್ಗೆ ಅವತ್ತು ಯಾವತ್ತೂ ಒಂದು ಹೇಳಿದ್ವಿ. ತುಪ್ಪ ಬಡಿಸ್ಬೇಕಾದ್ರೆ ಕ್ವಚಿತ್ ಧಾರ, ಕ್ವಚಿತ್ ಬಿಂದು, ಕ್ವಚಿತ್ ಕಣ ಶಬ್ದ ಅಂತ. ತುಪ್ಪ ಬಡಿಸ್ಬೇಕಾದ್ರೆ ತವ್ರ ಮನೆಯವರಾದ್ರೆ ಧಾರ, ಆಮೇಲೆ ಸ್ನೇಹಿತೆಯರಾದ್ರೆ ಬಿಂದು, ಗಂಡನ ಮನೆ ಕಡೆಯವರಾದ್ರೆ ಕಣ ಶಬ್ದ ಅಂತ. ಹಿಂಗಂದಿದ್ ಮಾತ್ರ ಶಬ್ದ ಮಾತ್ರ ಬಂದಿದೆ ಹೊರತು ಏನು ಬಿದ್ದಿಲ್ಲ ಅಂತ. ಸರ್ವತ್ರ ಅನ್ವಯ ಮಾಡಬೇಡಿ, ಅದು ಯಾರು ಆ ಥರ ಹೇಳಿದ್ದಾರೆ, ನಮ್ಮ ಸ್ವಂತ ಅಭಿಪ್ರಾಯ ಎಲ್ಲ ಇದೆಲ್ಲ. ನಮ್ಮ ಮೇಲೆ ಏನು ಇಟ್ಕೋಬೇಡಿ ನೀವು ಈ ವಿಷಯದಲ್ಲಿ, ಅವ್ರು ಯಾರು ಬರ್ದವ್ರದ್ದು. ಹೀಗೆ ಆ ಶಬ್ದ ಕೂಡ ಸಂತೋಷ ಮಾಡುತ್ತೆ, ಎಲ್ಲವೂ ಸಂತೋಷವನ್ನು ಕೊಡುತ್ತೆ. ತಿನ್ನುವಾಗಲೂ ಸಂತೋಷ, ತಿಂದ ಮೇಲೆಯೂ ಸಂತೋಷ. ಮುಂದೂ ಸಂತೋಷ ಇರಬೇಕು ಅಂದ್ರೆ ಸರಿಯಾಗಿ ತಿನ್ಬೇಕು. ತಿನ್ನುವುದು ಸರಿಯಾಗಿದ್ರೆ, ಕ್ರಮಬದ್ಧವಾಗಿದ್ರೆ ಮುಂದೂ ಸಂತೋಷವನ್ನೇ ಕೊಡ್ತಾ ಹೋಗುತ್ತೆ, ಆನಂದದ ಕಲೆಯನ್ನೇ ಬೆಳೆಸ್ತಾ ಹೋಗುತ್ತೆ. ಹಾಗಾಗಿ ಆಹಾರ ಪ್ರೀಣನಃ ಎನ್ನುವ ಮಾತನ್ನು ಹೇಳಿದ್ರು. ಮುಂದಕ್ಕೆ ಸದ್ಯೋ ಬಲಕೃತ್ ಅನ್ನೋ ಶಬ್ದ ಇದೆ. ಬಲಕೃತ್ ಅನ್ನೋದು ಮುಂದಿನ ಶಬ್ದ, ಪ್ರೀಣನಃ ಹಿಂದಿನ ಶಬ್ದ. ಎರಡರ ಮಧ್ಯದಲ್ಲಿ ಸದ್ಯ ಅನ್ನೋ ಶಬ್ದ ಇದೆ. ಸದ್ಯ ಅಂದ್ರೆ ಕೂಡಲೇ, ಆ ಕೂಡಲೇ, ಅದನ್ನ ಎರಡೂ ಕೂಡ ಅನ್ವಯ ಮಾಡಬೇಕು. ಸದ್ಯ ಪ್ರೀಣನಃ, ಸದ್ಯೋ ಬಲಕೃತ್. ಹೊಸ್ತಿಲಿದ್ದ ಹಾಗೆ, ಹೊಸ್ತಿಲಿ ದೆಹಲಿ ದೀಪ ನ್ಯಾಯ ಅಂತ ಹೇಳ್ತಾರಲ್ವಾ, ಹೊಸ್ತಿಲ ಮೇಲೆ ದೀಪ ಇಟ್ಟರೆ ಆ ಕಡೆಗೂ ಬೆಳಕು ಈ ಕಡೆಗೂ ಬೆಳಕು. ಹಾಗೆ ಸದ್ಯ ಅನ್ನೋ ಶಬ್ದವನ್ನ ಹಿಂದಿನ ಶಬ್ದಕ್ಕೂ ಅನ್ವಯ ಮಾಡೋಣ, ಮುಂದಿನ ಶಬ್ದಕ್ಕೂ ಅನ್ವಯ ಮಾಡೋಣ. ಆಹಾರ ಪ್ರೀಣನ ಸದ್ಯೋ ಬಲಕೃತ್ ದೇಹ ಧಾರಣ ಎನ್ನುವಾಗ ಪ್ರೀಣನ ಅನ್ನೋದಕ್ಕೂ ಅನ್ವಯ ಮಾಡೋಣ, ಬಲಕೃತ್ ಅನ್ನೋದಕ್ಕೂ ಅನ್ವಯ ಮಾಡೋಣ. ಪ್ರೀಣನ ಅಂದ್ರೆ ಕೂಡಲೇ ಸಂತೋಷವನ್ನು ಕೊಡುವಂಥದ್ದು. ಈಗ ಒಂದು ಮನೆ ಕಟ್ಟಿದ್ರೆ ಸಂತೋಷ ಆಗತ್ತೆ, ಆದ್ರೆ ಯಾವಾಗ ಮನೆ ಕಟ್ಟಿ ಆಗ್ಬೇಕಲ್ವಾ? ಮನೆ ಕಟ್ಟಿ ಆಗ್ಬೇಕು ಅಂದ್ರೆ ಸಮಯ ಎಷ್ಟು ಬೇಕು, ಶ್ರಮ ಎಷ್ಟಿದೆ, ಧೂಳು ಎಷ್ಟು ತಿನ್ಬೇಕು ಮನೆ ಕಟ್ಟುವಾಗ, ಕಸ ಕಡ್ಡಿ ಕಲ್ಮಶ ಎಷ್ಟು, ಖರ್ಚು ಏನು, ಸಾಲ ಏನು, ಸೋಲ ಏನು, ತಲೆಬಿಸಿ ಏನು, ಇದೆಲ್ಲ ಇರಲಿ. ಆದ್ರೆ ಈ ತರ ಶ್ರಮಗಳು ಆಹಾರದಲ್ಲೂ ಇದೆ, ಇಲ್ಲ ಅಂತಲ್ಲ. ಆದ್ರೆ ಸಮಯ ತಗೊಳುತ್ತೆ. ಇವತ್ತಿಂದ ಇವತ್ತಿಗೆ ಸಂತೋಷ ಕೊಡುವಂಥದ್ದಲ್ಲ, ಅದು ಕಾಲಕ್ರಮೇಣ ಸಂತೋಷ ಕೊಡುವಂಥದ್ದು. ಅಥವಾ ಒಂದು ತೋಟ ಮಾಡಬೇಕು ಅಂತಂದ್ರೆ ಒಂದು ತೆಂಗಿನ ಗಿಡ ನೆಟ್ಟರೆ ಅದು ತೆಂಗಿನ ಮರ ಆಗಿ ಫಲ ಕೊಡ್ಬೇಕು ಒಂದು ವರ್ಷ ಎಷ್ಟು ಬೇಕು. ಒಂದು ಅಡಿಕೆ ಗಿಡ ನೆಟ್ಟು ಫಲ ಕೊಡ್ಬೇಕು ಒಂದು ವರ್ಷ ಎಷ್ಟು ಬೇಕು. ಕೊತ್ತಂಬರಿ ಬೇಗ ಫಲ ಕೊಡುತ್ತೆ, ಆದ್ರೆ ಸಣ್ಣ ಫಲ ಕೊಡುತ್ತೆ. ಅದು
ಅದು ಎಷ್ಟು ಸಂಪತ್ತನ್ನು ತಂದು ಕೊಡುತ್ತೋ ಅಷ್ಟು ಸಂಪತ್ತನ್ನು ತಂದು ಕೊಡೋದಿಲ್ಲ ಇದು. ಈ ತರಹ ಇರುತ್ತೆ ಅದು ಅಂತ. ಆದ್ರೆ ಇದು ಆಹಾರ ಹಾಗಲ್ಲ, ಆ ಕ್ಷಣದಲ್ಲಿ ಸಂತೋಷವನ್ನು ಕೊಡುವಂಥದ್ದು, ಆಗಿಂದಾಗ ಸಂತೋಷವನ್ನು ಕೊಡುವಂಥದ್ದು. ಸದ್ಯ ಪ್ರೇರಣನ ಅಥವಾ ತಗೊಳ್ತಾ ಇದ್ದಾಗನೇ ಒಂದು ಸಮಾಧಾನ ನಮಗೆ ತುಂಬುವಂಥದ್ದು. ಬೇರೆ ಖುಷಿಗಳಿಗೆ ಇದನ್ನು ಹೋಲಿಕೆ ಮಾಡುವ ಹಾಗಿಲ್ಲ. ತಗೊಳ್ತಾ ಇದ್ದಾಗನೇ ತಲೆಯಿಂದ ಕಾಲಿನವರೆಗೆ ಒಂದು ತೃಪ್ತಿಯನ್ನ ತುಂಬುವಂಥದ್ದು. ಇದನ್ನು ಆ ಕೂಡಲೇ ಮಾಡುತ್ತೆ, ಅದು ತಡ ಇಲ್ಲದೆ ಮಾಡುತ್ತೆ ಅದು. ಹಾಗಾಗಿ ಇದು ಆಹಾರದ ಒಂದು ಮೊದಲನೇ ಪರಿಚಯ. ಆನಂದ ಎನ್ನುವಂಥದ್ದು ಅದು ಆತ್ಮಗುಣ, ಅದು ಪರಮಾತ್ಮನ ಗುಣ. ಆತ್ಮಗುಣ ಅಂದ್ರೆ ಪರಮಾತ್ಮನ ಗುಣ ಅನ್ನೋ ಅರ್ಥ ಹೇಳ್ತಾ ಇರುವಂಥದ್ದು, ಪರಮಾತ್ಮನ ಸ್ವಭಾವ ಅದು. ಅದರಿಂದ ಗುರುತಿಸ್ಬೇಕು ನಾವು, ಇದು ಬೇರೆ ಏನೂ ಅಲ್ಲ, ದೇವರೇ ಈ ರೂಪದಲ್ಲಿ ಬಂದಿರುವಂಥದ್ದು. ನಮ್ಮನ್ನ ಪೊರೆಯುವ ಸಲುವಾಗಿ ಈ ಭೂಲೋಕಕ್ಕೆ ಬಂದಿರತಕ್ಕಂಥ ತನ್ನ ಜೀವ ಕಂದಗಳನ್ನು ಪೊರೆಯುವ ಸಲುವಾಗಿ ದೇವರೇ ಆ ರೂಪದಲ್ಲಿ ಬಂದು ನಮಗೆ ಒದಗುತ್ತಾ ಇರುವಂಥದ್ದು ಎಂಬುದನ್ನ ಅದರ ಈ ಪ್ರಧಾನವಾದ ಗುಣದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅನ್ನಕ್ಕೆ ಬೇರೆ 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 ಗುಣಗಳಿದೆ, ಪದಾರ್ಥ ಬೇರೆ ಆದಂತೆ ಬೇರೆ ಬೇರೆ ಗುಣಗಳಿದೆ, ಇದು ಸಮಾನ. ಈ ಅಂಶ ಎಲ್ಲ ಕಡೆಗೆ ಇರುವಂಥದ್ದು. ಯಾರಿಗೆ ಖಾರ ಇಷ್ಟವೋ ಅವರಿಗೆ ಖಾರ ತಿಂದ ಕೂಡ ಸಂತೋಷನೇ ಆಗತ್ತೆ. ಇನ್ನು ಕೆಲವರಿಗೆ ಖಾರ ಅಷ್ಟು ಇಷ್ಟ ಅಲ್ಲದೆ ಇದ್ರು ಅವರು ಮಿರ್ಚಿ ತಿನ್ನುವಾಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅದ್ರ ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ, ಬಾಯಿ ಆಗ್ತಾ ಇರುತ್ತೆ ಬಾಯಿ, ಆದ್ರೂ ತಿಂತಾ ಇರ್ತಾರೆ. ತಿನ್ಬೇಕು ಅಂತ ಅನ್ಸುತ್ತೆ ನೋಡಿ, ಏನದು ಅಂತ ಆನಂದ ಇದೆ ಅದರಲ್ಲಿ. ಆನಂದಾಂಶ ಇರುವ ಕಾರಣವೇ ಈ ಕಹಿಯನ್ನು ಕೆಲವರು ಇಷ್ಟಪಟ್ಟು ತಿಂತಾರೆ, ಖುಷಿ ಪಡ್ತಾರೆ. ಕಹಿ ತಿಂದು ಕೂಡ ಕಹಿ ಕೂಡ ಖುಷಿ ಕೊಡುತ್ತೆ, ಕೊಡೋದಿಲ್ಲ ಅಂತೇನಿಲ್ಲ. ಎಲ್ಲ ಷಡ್ರಸಗಳು ಕೂಡ ಸಂತೋಷವನ್ನು ಕೊಡ್ತೇವೆ, ಕೊಡದೇ ಇರೋದೇನಿಲ್ಲ. ಹಾಗಾಗಿ ಅದು ಅದರ ಒಂದು ಗುಣ ಸ್ವಭಾವ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ. ಹಾಗೆ ಬಲಕೃತ್ ಅಂದ್ರೆ ಆಹಾರ ಬಲವನ್ನು ತುಂಬುತ್ತೆ. ಇದು ಎಲ್ಲರ ಅನುಭವದಲ್ಲಿರುವಂಥದ್ದು. ಈ ಪರಿಚಯಗಳು ನಾವು ಹೊಸದಾಗಿ ಮಾಡ್ತಾ ಇದ್ದಂತೆ ಇದ್ರೂ ಕೂಡ ಹೊಸತಿ ಏನೂ ಅಲ್ಲ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋವಂಥದ್ದು. ಆಹಾರ ಬಲ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ? ಊಟ ಮಾಡಿದ್ರೆ ನೋಡಿ, ಬಲ ಅಂದ್ರೆ ಏನು, ದುರ್ಬಲ ಅಂದ್ರೆ ಏನು ಗೊತ್ತಾಗತ್ತೆ ಅಂತ. ಹಿಂದಿನ ಊಟ ದೂರ ಆದಂತೆ ಬಲ ಕ್ಷಯಿಸ್ತಾ ಬರುತ್ತಲ್ವಾ. ಊಟದ ಹೊತ್ತು ಮೀರಿ ಹೋದ್ರೆ ಏನೋ ಸಂಕಟ, ಏನೋ ಕಷ್ಟ. ಊಟ ಇಲ್ಲದೆ ಇದ್ರೆ ಒಂದು ಹೊತ್ತು, ಎರಡು ಹೊತ್ತು ಇಲ್ಲದೆ ಇದ್ರೆ ಎಲ್ಲ ಬಲಗಳು ಕ್ಷಯಿಸ್ತವೆ, ಎಲ್ಲ ಬಲಗಳು ಕೂಡ ಕ್ಷಯಿಸ್ತವೆ ದೇಹದಲ್ಲಿ. ಹಾಗಾಗಿ ಊಟ ಮಾಡ್ತಿರುವಂತೆ ಶಕ್ತಿ ಸಂಚಾರ, ಬಲ ತೀವಿ ಚಲಿಪದು ಅಂತ ಹೇಳ್ತಾರೆ. ಆ ರೀತಿ ಏನೋ ಒಂದು ಬಲ ತುಂಬುವ ಅನುಭೂತಿ, ಅದು ಕೂಡ ತಡ ಇಲ್ಲ, ಕೂಡಲೇ ಶಕ್ತಿ ಬರುವಂಥದ್ದು. ಈಗ ಈ ಲೋಕದಲ್ಲಿ ಈ ನಿಧಾನಕ್ಕೆ ಬಲ ಕೊಡುವಂಥ ಪದಾರ್ಥಗಳು ಅನೇಕ ಇದೆ. ಈ ವ್ಯಾಯಾಮ ನೀವೊಂದು 3 ತಿಂಗಳು 6 ತಿಂಗಳು, 3 ತಿಂಗಳು ಅಲ್ಲ, ನೀವೊಂದು 6 ತಿಂಗಳಾದ್ರೂ ಮಾಡ್ಬೇಕು ವ್ಯಾಯಾಮನ. ಅದು ಬಲ ಕೊಡಕ್ಕೆ ಶುರು ಮಾಡ್ಬೇಕು ನಿಮ್ಗೆ. ಅಂದ್ರೆ ಇವತ್ತು ವ್ಯಾಯಾಮ ಮಾಡಿ ಈಗಲೇ ಬಲ ಕೊಡುತ್ತೆ, ನೋವು ಕೊಡುತ್ತೆ. ಇವತ್ತಿಂದ ನಾವು ಪ್ರಾರಂಭ ಮಾಡೋದಾದ್ರೆ ವ್ಯಾಯಾಮವನ್ನ, ಮೊದಲನೇ ದಿನ ಕೊಡೋದು ಏನದು? ನೋವೇ. ಒಂದು ಕೆಲವಾರು ದಿನಗಳಂತೂ ಅಲ್ಲಿ ನೋವು ಇಲ್ಲಿ ನೋವು, ವ್ಯಾಯಾಮ ಮಾಡಿದ್ರೆ ಫಲವಾಗಿ ಬರುತ್ತೆ ಅದು ಅಂತ. ಅದು ಸ್ವಲ್ಪ ಸಮಾಧಾನ ಕೊಡಕ್ಕೆ ಶುರು ಮಾಡುತ್ತೆ. ಯಾವಾಗ ಇನ್ನು ಮುಂದುವರೆದ ಮೇಲೆ ಸಂತೋಷ ಕೊಡಕ್ಕೆ ಶುರು ಮಾಡುತ್ತೆ, ಮತ್ತೂ ಮುಂದುವರೆದ ಮೇಲೆ ಬಲ ತುಂಬುತ್ತೆ. ಅದು ಸಮಯ ತಗೊಂಡು. ಯಾವ್ದಾದ್ರು ಪದಾರ್ಥ ಆ ರೀತಿ ಇದೆಯಾ? ತಗೊಳ್ತಾ ಇದ್ದಾಗನೂ ಶಕ್ತಿ ಬರ್ಬೇಕು, ಆ ಥರದ್ದು ಯಾವ್ದಾದ್ರು ಇದೆಯಾ? ಜಾಹೀರಾತಲ್ಲಿ ಮಾತ್ರ ಇರುತ್ತೆ ಅದೆಲ್ಲ ಅಲ್ವಾ? ಹೀಗೆ ತಗೊಂಡ ಈಗ ಶಕ್ತಿ ಬಂತು ಅಂತ ಅಲ್ಲಿ ಮಾತ್ರ, ದೂರದರ್ಶನದಲ್ಲಿ ಮಾತ್ರ ಕಾಣ್ತೇವೆ ಅದನ್ನ. ನಿಜ ಜೀವನದಲ್ಲಿ ಆ ಥರದ್ದು ಯಾವ್ದಾದ್ರು ನೋಡಿದಿರ ನೀವು? ಹೀಗೆ ತಗೊಂಡು ಹೀಗೆ ಬಲ ಬರ್ಬೇಕಪ್ಪ, ನೋಡಿದಿರ ನೀವು ಯಾವ್ದಾದ್ರು ಆ ಥರ? ಯಾವ್ದಾದ್ರು ನೋಡಿದ್ದೀರಾ? ಇಲ್ಲ ನೋಡಿ ಅಂತ. ಯಾವ್ದಾದ್ರು ಸಿಕ್ಕಿ ನಿಮ್ಗೆ ಅದ್ಭುತ ಅಂತ ಅನ್ಸೋದಿಲ್ವಾ? ಅದು ತಗೊಳ್ತಾ ಇದ್ದಾಗನೇ ಶಕ್ತಿ ಬರಬೇಕು, ಮುಟ್ತಾ ಇರೋವಾಗ ಶಕ್ತಿ ಬರಬೇಕು, ಉಪಯೋಗಿಸಿದ ಕೂಡಲೇ ಶಕ್ತಿ ಬರಬೇಕು. ಅಂಥದ್ದು ಏನಾದ್ರು ಸಿಕ್ಕಂಡ್ರೆ ನಿಮ್ಗೆ ಅದು ಅದ್ಭುತ ಅನ್ಸೋದಿಲ್ವಾ? ಪವಾಡ ಅಂತ ಅನ್ಸೋದಿಲ್ವಾ? ನಮ್ಮ ಚಿಕ್ಕ ವಯಸ್ಸಲ್ಲಿ ಬಾಲಮಂಗಳ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಈಗ ಏನಾಗಿದೆ ಗೊತ್ತಿಲ್ಲ, ಬರ್ತಾ ಇತ್ತು. ತಿಂಗಳಿಗೊಂದು ಅಪರೂಪಕ್ಕೆ ಬರೋದು, ದಿನಾ ಕಾಯ್ತಿದ್ವು, ತಿಂಗಳಿಗೊಂದು ಬರೋದು. ಆ ಬಾಲಮಂಗಳದಲ್ಲಿ ಒಂದು ಡಿಂಗ ಅಂತ ಒಂದು ವ್ಯಕ್ತಿತ್ವ ಒಂದು. ಹೌದಾ? ಗೊತ್ತಿದೆ ನಿಮ್ಗೆ? ಡಿಂಗನ್ ಪರಿಚಯ ಇದೆ. ನಮ್ಮಲ್ಲೊಬ್ಬ ಡಿಂಗ ಇದ್ದ, ಅದ್ ಬೇರೆ ಇಲ್ಲ ಅವನೀಗ. ಆ ಡಿಂಗ ಅಲ್ಲ, ಇನ್ನೊಂದು ಯಾವ್ದೊಂದು ಇತ್ತು, ಶಕ್ತಿ ಮದ್ದು ಅಂತ ಒಂದು ಬರ್ತಾ ಇತ್ತು. ಅದರಲ್ಲಿ ನೆನಪ ನಮ್ಗೆ. ಆ ಶಕ್ತಿ ಮದ್ದು ಹೇಗಿದೆ ಅಂದ್ರೆ ಲಂಬೋದರ ಅಂತ ಅವನ ಹೆಸರು, ಆ ಹುಡುಗನ ಹೆಸರು. ಆ ಶಕ್ತಿ ಮದ್ದನ್ನು ಕುಡಿತಿದ್ದಾಗನೇ ಶಕ್ತಿ ಬರುತ್ತೆ ಅವನಿಗೆ. ಅವ್ನು ಏನೆಲ್ಲ ಮಾಡ್ತಾನೆ, ಬೆಟ್ಟವನ್ನು ಕಿತ್ತು ಬಿಸಾಕ್ತಾನೆ ಅವನು ಆ ಹೊತ್ತಲ್ಲಿ ಅಂತ. ಅದು ಖರ್ಚಾದ್ಮೇಲೆ ಮತ್ತೆ ಶಕ್ತಿ ಹೋಗ್ಬಿಡುತ್ತೆ ಅವನಿಗೆ, ಮತ್ತೆ ಕುಡಿಬೇಕು ಅದನ್ನು ಶಕ್ತಿ ಮದ್ದನ್ನ ಅಂತ.
ಶಕ್ತಿ ಮದ್ದು ಅಂತ ನೆನಪು ನಮ್ಗೆ ಅದು ಹೆಸರು. ತುಂಬಾ ವರ್ಷದ ಹಿಂದೆ ಓದಿರೋಂಥದ್ದು. ನೀವೆಲ್ಲ ಹುಟ್ಟಿಯಲ್ಲ ಮಕ್ಕಳೇ ಆ ಸಮಯದಲ್ಲಿ. ನಿಮ್ಮ ತಂದೆ ಚಿಕ್ಕವರಿದ್ರೆ ಏನೋ ಅಷ್ಟು ಹಿಂದೆ ಬರ್ತಾ ಇದ್ದಿದ್ದದು. ಆ ತರಹ ಯಾವ್ದಾದ್ರು ಒಂದು ಮದ್ದು ಇದ್ದಿದ್ರೆ ಅದನ್ನ ಮೂಸಿದ್ರೆ ಸಾಕು ಶಕ್ತಿ ಬರಬೇಕು, ಬಾಯಿ ಹಾಕೊಂಡ್ರೆ ಸಾಕು ಶಕ್ತಿ ಬರಬೇಕು, ಈಗ ಕಟ್ಕೊಂಡ್ರೆ ಸಾಕು ಶಕ್ತಿ ಬರಬೇಕು ಅನ್ನೋ ಥರದ್ದಿದ್ರೆ ಅದು ಅದ್ಭುತ ಅಂತ ಅನ್ಸೋದಿಲ್ಲ ನಿಮಗೆ, ಪವಾಡ ಅಂತ ಅನ್ಸೋದಿಲ್ವಾ? ಹಾಗಾದ್ರೆ ಅನ್ನ ಯಾಕೆ ಪವಾಡ ಅಲ್ಲ? ಊಟ ಯಾಕೆ ಪವಾಡ ಅಲ್ಲ ಹೇಳಿ? ದಿವಸ ಮಾಡ್ತಾ ಇದ್ದ ಆ ಕೆಲಸ ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ, ಅದ್ರ ಮಹತ್ವ ಗೊತ್ತಾಗ್ತಾ ಇಲ್ಲ, ಅದನ್ನ ಕೇಳೋರೇ ಇಲ್ಲ. ಆಹಾರವನ್ನು ದಿವಸ ಆ ಕೆಲಸ ಮಾಡ್ತಾ ಇದೆ, ಅದು ಒಂದೇ ಮಾಡ್ತಾ ಇರೋದು, ಬೇರೆ ಯಾವುದು ಆ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ನಾವು ಅದಕ್ಕೆ ಯಾವ ಮರ್ಯಾದೆಯನ್ನು ಕೊಡೋದಿಲ್ಲ. ಊಟವನ್ನ ಬೇಕಾಬಿಟ್ಟಿ ಮಾಡ್ತೇವೆ, ಅದಕ್ಕೆ ಕೊಡ್ಬೇಕಾದ ಗೌರವ, ಒಂದು ಚೌಕಟ್ಟು, ವ್ಯವಸ್ಥೆ, ಮರ್ಯಾದೆ ಏನಿಲ್ಲ. ಅಷ್ಟು ಹೆಚ್ಚನ್ನ ಅವಮಾನಿತ, ನಿತ್ಯವೂ ಅವಮಾನವೇ ಅನ್ನಕ್ಕೆ ಅಂತ. ಅದೇ ಅಲ್ಲಿ ಏನೋ ನೋಡ್ತಾ ಊಟ ಮಾಡೋದು, ಯಾರ ಹತ್ರ ಮಾತಾಡ್ತಾ ಊಟ ಮಾಡೋದು ಅಲ್ವಾ, ಬೈತಾ ಊಟ ಮಾಡೋದು, ಅಡಿಗೆ ಮಾಡಿದವರಿಗೆ ಬೈತಾ ಊಟ ಮಾಡೋದು, ಇಂಥದ್ದೇ ಆಗತ್ತೆ ನೋಡಿ. ಅದ್ರ ವಾಸ್ತವವಾಗಿ ಎಷ್ಟು ಕೈ ಮುಗಿದ್ರು ಸಾಲ. ಯಾಕೆಂದ್ರೆ ಹೊಟ್ಟೆಗೆ ಹೋಗ್ತಾ ಇದ್ದ ಹಾಗೇನೆ, ತಿಂತಾ ಇರುವಾಗೇನೆ ಮತ್ತೆ ಶಕ್ತಿಯನ್ನು ತುಂಬಿಕೊಡುತ್ತೆ. ಅದು ನಿತ್ಯ ನಿತ್ಯವೂ ಕೂಡ ಆ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಸದ್ಯೋ ಬಲಕೃತ್ ಎಂಬುದಾಗಿ ಅದನ್ನ ಕರೆದಿದ್ದಾರೆ. ಆ ಕೂಡಲೇ ಶಕ್ತಿಯನ್ನ ತುಂಬಿಕೊಡುತ್ತೆ ಅಂತ. ಆಮೇಲೆ ದೇಹ ಧಾರಣ, ಹೆಚ್ಚು ಮಾತೇನು, ಧರಿಸಿದೆ ನಮ್ಮನ್ನದು. ಧಾರಣಾತ್ ಧರ್ಮ ಇತ್ಯಾಹೋ, ಅದೇ ಕೆಲಸ ಮಾಡ್ತಾ ಇದೆ. ಅನ್ನವು ಧರ್ಮ, ಯಾಕೆಂದ್ರೆ ಶರೀರವನ್ನು ಧರಿಸಿದೆ ಅದು. ಅದಿಲ್ಲದೆ ಇದ್ರೆ ಶರೀರ ಇರೋದಿಲ್ಲ, ಬಿದ್ದೋಗತ್ತೆ. ಹಿಡಿದಿಟ್ಟುಕೊಳ್ಳೋದು ಅಂತ. ಧಾರಣೆ ಅಂದ್ರೆ ಏನು? ಸ್ಥಿತಿ ಅನ್ನೋ ಬಗ್ಗೆ ವಿವರಿಸಿದ್ವಲ್ಲ ನಿಮ್ಗೆ. ಅನೇಕ ಸಂಗತಿಗಳು ಒಟ್ಟಿಗೆ ಇರ್ಬೇಕದು, ಅದನ್ನು ಕೂಡಿಸಿ ಹಿಡ್ಕೊಳ್ಬೇಕದನ್ನ. ಅದೇ ತಾನೇ ಸ್ಥಿತಿ ಅಂದ್ರೆ ಅಂತ. ಆ ಕೆಲಸ ಮಾಡ್ತಾ ಇದೆ ಅದು. ವಿಷ್ಣು ಭಗವಂತನ ಹಾಗೆ, ಮಹಾವಿಷ್ಣುವಿನ ಹಾಗೆ ಆ ಕೆಲಸ ಮಾಡ್ತಾ ಇದೆ ಅದು. ಆಮೇಲೆ ಒಂದು ಪಟ್ಟಿ ಕೊಡ್ತಾರೆ, ಅದೆಲ್ಲವನ್ನು ಜಾಸ್ತಿ ಮಾಡುತ್ತೆ ಅದು. ಸ್ಮೃತ್ಯಾಯುಷ್ ಶಕ್ತಿ ವರ್ಣೋಜ ಸತ್ವಶೋಭಾ ವಿವರ್ಧನ. ಇದೆಲ್ಲ ಜೀವನಕ್ಕೆ ಬೇಕಾಗಿರೋಂಥದ್ದು. ಒಂದೇ ಮಾತ್ರ ಹೇಳ್ತಾರೆ ಇದನ್ನ. ಸ್ಮೃತಿ, ಆಯು, ಶಕ್ತಿ, ವರ್ಣ, ಓಜಸ್ಸು, ಸತ್ವ, ಶೋಭೆ. ಸುಶ್ರುತರ ಪಟ್ಟಿ ಸ್ವಲ್ಪ ವ್ಯತ್ಯಾಸ ಇದೆ ಇದಕ್ಕಿಂತ, ಆದ್ರೆ ಎಲ್ಲ ತಾತ್ಪರ್ಯ ಒಂದೇ, ಏನು ವ್ಯತ್ಯಾಸ ಇಲ್ಲ. ಈ ವಿವರ್ಧನ ಶಬ್ದವನ್ನ ಎಲ್ಲ ಕಡೆ ಅನ್ವಯ ಮಾಡಬೇಕು. ಒಂದೇ ಸತ್ಯ ಶಬ್ದ ಹೇಳಿದ್ದಾರೆ, ಅದನ್ನ ಎಲ್ಲದಕ್ಕೂ ಅನ್ವಯ ಮಾಡಬೇಕು, ಮತ್ತೆ ಉಚ್ಚಾರ ಮಾಡ್ಬೇಕು. ಅದನ್ನ ತಂತ್ರೇಣ ಅನ್ನೋ ಶಬ್ದ ಬಳಸ್ತಾರೆ ಅದಕ್ಕೆ. ಈಗ ಸ್ಮೃತ್ಯಾಯು ಶಕ್ತಿ ವರ್ಣೋಜ ಸತ್ವಶೋಭಾ ವಿವರ್ಧನ ಅಂತಿದೆಯಲ್ಲ, ಇದನ್ನು ಬಿಡಿಸ್ಬೇಕಾದ್ರೆ ಹೇಗೆ ಬಿಡಿಸ್ಬೇಕು ಅಂದ್ರೆ ಸ್ಮೃತಿ ವಿವರ್ಧನ, ಆಯುರ್ವಿವರ್ಧನ, ಶಕ್ತಿ ವಿವರ್ಧನ, ವರ್ಣ ವಿವರ್ಧನ, ಓಜೋ ವಿವರ್ಧನ, ಸತ್ವ ವಿವರ್ಧನ, ಶೋಭಾ ವಿವರ್ಧನ. ಸಂಸ್ಕೃತದ ಸೊಬಗು ಏನಂದ್ರೆ ಅಲ್ಲಿ ಈ ಆಂಗ್ಲ ಭಾಷೆ ಬಗ್ಗೆ ಹೇಳ್ತಾರಲ್ಲ, ತುಂಬಾ ಚಿಕ್ಕದಾಗಿ ಹೇಳ್ಬೋದು ಅಂತ ಅಲ್ವಾ? ಉದ್ದುದ್ದ ಹೆಸರುಗಳನ್ನ ಚಿಕ್ಕದಾಗಿ ಹೇಳ್ಬೋದು ಅಂತ, ಅದಕ್ಕಿಂತ ಕಡಿಮೆ ಹೇಳ್ಬೋದು ಸಂಸ್ಕೃತದಲ್ಲಿ. ನೋಡಿ, ಈ ವಿವರ್ಧನ ಅನ್ನೋದ್ರೆ ಒಂದೇ ಸತ್ಯ ಹೇಳಿದ್ದಾರೆ, ಎಲ್ಲಕ್ಕೂ ಅನ್ವಯ ಆಗತ್ತೆ. ಹಾಗೆ ಸ್ಮೃತಿ ವಿವರ್ಧನ, ಆಯುರ್ವಿವರ್ಧನ, ಶಕ್ತಿ ವಿವರ್ಧನ, ವರ್ಣ ವಿವರ್ಧನ, ಓಜೋ ವಿವರ್ಧನ, ಸತ್ವ ವಿವರ್ಧನ ಮತ್ತು ಶೋಭಾ ವಿವರ್ಧನ. ಸ್ಮೃತಿ ವಿವರ್ಧನ ಅಂದ್ರೆ ಸ್ಮೃತಿ ಆಹಾರದಿಂದ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್. ಹಸಿವು ಜೋರಾದ್ರೆ ತಲೆಗೇನು ಹೊಡೆಯೋದಿಲ್ಲ ಅಂತೆ ಅಂತ. ನಿಮ್ಮ ಅನುಭವ ಹೇಗಿದೆಯೋ ಗೊತ್ತಿಲ್ಲ ನಮ್ಗೆ, ನಿಮ್ಗಷ್ಟು ಹಸಿವಾಗಕ್ಕೆ ಬಿಟ್ಟಿಲ್ವೇನೋ ಬಹುಶಃ. ನಿಮ್ಮ ಆರ್ಯರು ನಿಮ್ ನೋಡ್ಕೊಡೋರು ತುಂಬಾ ಹಸಿವಾಗಿ ಬಿಟ್ರೆ ಗೊತ್ತಾಗತ್ತೆ, ಬುದ್ಧಿಗೇನು ತೋಚೋದಿಲ್ಲ ಅಂತ. ಹಸಿವು ಹೆಚ್ಚಾದಂತೆ ಬುದ್ಧಿಯ ಆ ಸ್ಫುರಣೆ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅನ್ನವನ್ನು ಅವಲಂಬಿಸ್ಕೊಂಡಿದೆ ಅದು. ನಮ್ಮ ಮನಸ್ಸು ಕೆಲಸ ಮಾಡೋದು, ನಮ್ಮ ಬುದ್ಧಿ ಕೆಲಸ ಮಾಡೋದು ಅನ್ನೋದೇನಿದೆ, ಅದು ಪೂರ್ತಿಯಾಗಿ ಅನ್ನವನ್ನು ಅವಲಂಬಿಸ್ಕೊಂಡಿರೋದ್ರಿಂದ ಯಾವಾಗ ಅನ್ನ ದೂರ ಆಗ್ತಾ ಹೋಯ್ತು, ತಗೊಂಡು ಜಾಸ್ತಿ ಹೊತ್ತು ಜಾಸ್ತಿ ಆಗ್ತಾ ಬಂದಾಗೆ ಈ ಬುದ್ಧಿಯ ಸಾಮರ್ಥ್ಯಗಳು ಕಡಿಮೆ ಆಗ್ತಾ ಬರುತ್ತೆ ಅಂತ. ಹಾಗಾಗಿ ಆಹಾರ ತಗೊಂಡ ತಕ್ಷಣನೇ ಎಲ್ಲ ಜಾಸ್ತಿ ಆಗತ್ತೆ ಮತ್ತೆ. ಹಾಗಾಗಿ ಸ್ಮೃತಿ ವಿವರ್ಧನ, ಆಯುರ್ವಿವರ್ಧನ,
ಸ್ಮೃತಿ ವಿವರ್ಧನ ಅನ್ನುವಾಗ ಸರಸ್ವತಿ ನೆಟ್ ಮಾಡ್ಕೊಳ್ಳಿ ನೀವು. ಅನ್ನ ಅಂದ್ರೆ ಸರಸ್ವತಿ, ಯಾಕೆಂದ್ರೆ ಬುದ್ಧಿ ಬರುತ್ತೆ ಅನ್ನದಿಂದ. ಅದೇ ತುಪ್ಪವನ್ನೇ ತಿಂದ್ರೆ ತುಪ್ಪ ನೇರವಾಗಿ ಮೇಧಿಯಾಗಿ ಪರಿವರ್ತನೆ ಆಗತ್ತೆ ಅಂತ ಹೇಳ್ತಾರೆ. ಯಾವ ತುಪ್ಪ? ಒಳ್ಳೆ ಎಮ್ಮೆ ತುಪ್ಪ ಅಲ್ಲ, ಸುರುಟಿ ಎಮ್ಮೆ ಅಂತ ಬರ್ತಾ ಇತ್ತು ಮೊದ್ಲೆಲ್ಲ, ಮುರಾ ಎಮ್ಮೆ, ಸುರುಟಿ ಎಮ್ಮೆ ಅಂತೆಲ್ಲ. ನೀನು ಜಾಸ್ತಿ ಮಂದ ಅಂತ ಅದು ಅಂತ, ಹಾಗೆಲ್ಲ ಅಲ್ಲ. ಶುದ್ಧ ಗೋವಿನ ತುಪ್ಪ ಆದ್ರೆ, ಮಿಶ್ರವಲ್ಲದ ಶುದ್ಧ ಗೋವಿನ ತುಪ್ಪ ಆದ್ರೆ ಅದು ನೇರವಾಗಿ ಮೇಧಿಯಾಗಿ ಪರಿವರ್ತನೆ ಆಗೋದ್ರಿಂದ ಅದು ಸ್ಮೃತಿ ವಿವರ್ಧನ ಅಂದ್ರೆ 100ಕ್ಕೆ 100 ಹೇಳ್ಬೋದು ಅದನ್ನ ಅಲ್ಲಿ. ಹಾಗೆ ಆಯುರ್ವಿವರ್ಧನ, ಆಯುಸ್ಸನ್ನು ಕೂಡ ಜಾಸ್ತಿ ಮಾಡುತ್ತೆ ಅದು. ನೀವು ಹೇಳ್ಬೋದು, ಏನು ದಾನ ಮೇಲೆ ಖಾನೆ ಮಾಲಕ ನಾಮ್ ಅಂತ ಹೇಳಿದೆ, ಊಟ ಮಾಡಿದಂತ ಆಯುಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅದು ನಿಧಾನಕ್ಕೆ ದೀರ್ಘಾವಧಿಗೆ ಇರುವಂಥದ್ದು. ಈ ಊಟನೇ ಮಾಡದೇ ಇದ್ರೆ ಆಯುಸ್ಸು ಈಗಲೇ ಮುಗಿಯುತ್ತೆ. ಒಂದು 8 ದಿವಸ ಊಟ ಮಾಡದೆ ಹೋದ್ರೆ ಆಯುಸ್ಸು ಕೂಡಲೇ ಮುಗ್ದೋಗುತ್ತೆ. ಹಾಗಾಗಿ ಆಯುರ್ವಿವರ್ಧನ ಎಲ್ಲವನ್ನು ಬಾಳಿಕೆ ಬರುವಂತೆ ಮಾಡುತ್ತೆ. ದೇಹ, ಮನಸ್ಸು, ಇಂದ್ರಿಯಗಳು ಎಲ್ಲವನ್ನು ಬಾಳಿಕೆ ಬರುವಂತೆ ಮಾಡುತ್ತೆ. ಯಮನಂತೆ ಅದು ಆಯುಸ್ಸಿಗೆ ಅನುಗ್ರಹ ಮಾಡುತ್ತೆ. ಅನ್ನ ವರ್ಣ ವಿವರ್ಧನ, ಬಣ್ಣ ಕೊಡುತ್ತೆ. ಯಾರಿಗಾರು ಊಟ ಸರಿ ಇಲ್ಲದೆ ಇದ್ರೆ, ಅಂದ್ರೆ ಅವರಿಗೆ ಆಹಾರದ ಕೊರತೆ ಇದ್ರೆ ಬಣ್ಣ ಮಾಸುತ್ತೆ, ಅವ್ರದ್ದು ದೇಹದ ಬಣ್ಣ ಮಾಸುತ್ತೆ, ಅದ್ರ ಮೂಲಕ ಗೊತ್ತಾಗತ್ತೆ ನಮ್ಗೆ. ಹಾಗಾಗಿ ವರ್ಣ ವಿವರ್ಧನ ಅಂತ ಅನ್ನವನ್ನು ಕರೀತಾರೆ. ಓಜೋ ವಿವರ್ಧನ, ಸತ್ವ ವಿವರ್ಧನ, ಶೋಭಾ ವಿವರ್ಧನ. ಸತ್ವ ವಿವರ್ಧನ ಸತ್ವವನ್ನು ಜಾಸ್ತಿ ಮಾಡುತ್ತೆ, ಸತ್ವ ಗುಣವನ್ನು ಜಾಸ್ತಿ ಮಾಡುತ್ತೆ ಒಳ್ಳೆ ಊಟವಾದ್ರೆ. ಹಾಗೆ ಸಮುತ್ಸಾಹ ವಿವರ್ಧನ, ಇದು ಚರಕರದ್ದಿದು, ಉತ್ಸಾಹವನ್ನು ಜಾಸ್ತಿ ಮಾಡುತ್ತೆ. ಊಟ ಮಾಡಿದ್ರೆ ಉತ್ಸಾಹ ಬರುತ್ತೆ. ಊಟ ಮಾಡಿದ ಕೂಡಲೇ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ? ಜಾಸ್ತಿ ಊಟ ಮಾಡಿದ್ರಂತೂ ಸ್ವಲ್ಪ ಹೊತ್ತು ಹೆಬ್ಬಾವಿನ ತರ ಆಗ್ಬಿಡುತ್ತೆ. ಹೆಬ್ಬಾವ ನೋಡಿ, ಒಂದು ಸರಿಯಾದ ಬೇಟೆ ಸಿಕ್ತು ಅಂದ್ರೆ ಆಮೇಲೆ ಮತ್ತೆ ಅದು ಯಾವ ಕೆಲಸವನ್ನು ಮಾಡೋದಿಲ್ಲ, ಬಿದ್ದಿರುತ್ತೆ, ಎಲ್ಲಿ ಹೋಗೋದಿಲ್ಲ ಅದು. ಅದಕ್ಕೆ ವೇಗ ಬರೋದು ಯಾವಾಗ ಅಂದ್ರೆ ಮತ್ತೆ ಆಹಾರ ಪೂರ್ತಿ ಜೀರ್ಣ ಆಗಿ ಬೇಟೆ ಕಣ್ಣಿಗೆ ಕಾಣಿಸ್ಕೋಬೇಕು. ಕಣ್ಣಿಗೆ ಕಾಣ್ತಿರಾಗನೇ ವಿದ್ಯುತ್ ವೇಗ, ಅಲ್ಲಿವರೆಗೂ ಸ್ವಲ್ಪ ಓಡಾಡ್ತಾ ಇರುತ್ತೆ. ಆದ್ರೆ ಬೇಟೆ ಕಣ್ಣಿಗೆ ಬಿತ್ತು ಅಂದ್ರೆ ಆ ಹಿಡಿಯುವ ಸಮಯದಲ್ಲಿ ವಿದ್ಯುತ್ ವೇಗ ಬರುತ್ತೆ. ಅದು ತಿಂದ ಮೇಲೆ ಮುಗಿತು. ತಮೋಗುಣ ಅಂದ್ರೆ ಅದೇ, ಬೇರೆ ಏನೋ ಅಲ್ಲ, ಆ ತರ ಬಿದ್ದಿರುತ್ತೆ ಅದು ಹೆಬ್ಬಾವು ಅಂತ. ಅದೆಲ್ಲ ಅತಿ ಊಟ ಮಾಡಿದಾಗ ಆಗುವಂಥದ್ದು. ನೀವು ಹದವಾಗಿ ಊಟ ಮಾಡಿದ್ರೆ ಉತ್ಸಾಹವೇ ಬರುವಂಥದ್ದು ಅದರಲ್ಲಿ. ತೇಜಸ್ಸನ್ನು ಜಾಸ್ತಿ ಮಾಡುತ್ತೆ, ಅಗ್ನಿಯನ್ನು ಜಾಸ್ತಿ ಮಾಡುತ್ತೆ ಅಂತ ಇವರು ಹೇಳ್ತಾರೆ, ಸುಶ್ರುತರು ಹೇಳ್ತಾರೆ. ಊಟ ಸರಿಯಾಗಿ ಮಾಡಿದ್ರೆ ಅಗ್ನಿಗೆ ಇಂಧನ ಕೊಟ್ಟಾಗ ಅಗ್ನಿ ಜಾಸ್ತಿ ಆಗುತ್ತಲ್ಲ, ಆ ತರ ಅಗ್ನಿ ಆಗುತ್ತೆ ಹೊರತು ಅಗ್ನಿ ಕ್ಷಯವಾಗೋದಿಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ. ಈ ಕೊಟ್ಟ ಕೊನೆಯದಾಗಿ ಒಂದನ್ನು ಜಾಸ್ತಿ ವಿವರಿಸ್ಬೇಕು ಅಂದ್ರೆ, ಈ ಓಜೋ ವಿವರ್ಧನ ಅಂತಂದ್ರಲ್ಲ, ಅದೇನು ಹಾಗಂದ್ರೆ ಅನ್ನೋದನ್ನು ಸ್ವಲ್ಪ ನೋಡೋಣ ಇವತ್ತು. ಎಷ್ಟು ಸಾಧ್ಯವೋ ಅಷ್ಟು ನೋಡೋಣ. 2 ಶಬ್ದ ಕೇಳಿದಿರಲ್ಲ ನೀವು, ತೇಜಸ್ಸು ಮತ್ತು ಓಜಸ್ಸು. ಓಜಸ್ಸು ಅಂದ್ರೆ ಏನು ಅಂದ್ರೆ ಆಧುನಿಕ ವಿಜ್ಞಾನಕ್ಕೆ ಗೊತ್ತಿಲ್ಲೇ ಇರತಕ್ಕಂಥ ಒಂದು ಸಂಗತಿ ಅದು. ಆಧುನಿಕ ವಿಜ್ಞಾನ ಇನ್ನೂ ಅಲ್ಲಿಗೆ ತಲುಪಿಲ್ಲ. ಶರೀರವನ್ನು ಅವರು ಎಷ್ಟು ವಿಶ್ಲೇಷಣೆ ಮಾಡಿದ್ರು ಅವರಿಗೂ ಸಿಕ್ಕಿಲ್ಲ. ಆದ್ರೆ ಆಯುರ್ವೇದದಲ್ಲಿ ತುಂಬಾ ವಿಸ್ತಾರವಾದ ಉಲ್ಲೇಖಗಳು ಈ ಓಜಸ್ಸಿನ ಬಗ್ಗೆ ಮಾತನಾಡದಿರುವ ಆಚಾರ್ಯರಿಲ್ಲ ಅಂತ. ಅವರಿಗೆ 100ಕ್ಕೆ 100 ದೃಢ ಅದಿದೆ ಅಂತ. ಅಲ್ಲಿ 2 ವರ್ಗ ಇದೆ. ಕೆಲವರು ಅನುಮೇಯ ಅಂತ ಹೇಳ್ತಾರೆ, ಅಂದ್ರೆ ಊಹೆ ಮಾಡ್ಬೋದು ಅದಿದೆ ಅಂತ, ಕಣ್ಣಿಗೆ ಕಾಣಿಸುತ್ತೆ ಅಂತಿಲ್ಲ, ಊಹೆ ಮಾಡ್ಬೋದು ಅಂತ. ಆದ್ರೆ ಕೆಲವರು ಅದರ ಬಣ್ಣ, ಪರಿಮಳ ಎಲ್ಲ ಹೇಳ್ತಾರೆ, ರುಚಿ ಎಲ್ಲವನ್ನೂ ಹೇಳ್ತಾರೆ. ಅಂತ ಆಚಾರ್ಯರುಗಳು ಕೂಡ ಇದ್ದಾರೆ ಅಂತ. ಅಂತಹದೊಂದು ಅದ್ಭುತವಾದ ವಸ್ತು ಇದೆ ಓಜಸ್ಸು. ತೇಜಸ್ಸು ಬೇರೆ, ಓಜಸ್ಸು ಬೇರೆ. ನೆನ್ಪಿಟ್ಕೊಳ್ಳಿ, ತೇಜಸ್ವಿ ಅಂದ್ರೆ ಬೇರೆ, ಕಾಂತಿಪೂರ್ಣ ಅಂತ, ಅದು ಹೊಳೆಯುವಿಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಜಸ್ಸು ಅಂದ್ರೆ ಬೇರೆ. ಓಜಸ್ಸು ಅಂದ್ರೆ ಏನು ಅಂದ್ರೆ, ಈ ಭಾವರಾಮಾಯಣದ ಕೆಲವು ಸಾಲುಗಳನ್ನು ನಾವು ನೆನ್ಪು ಮಾಡ್ಕೊತೇವೆ. ಭಾವರಾಮಾಯಣದಲ್ಲಿ ಇದ್ರ ಬಗ್ಗೆ ಬಂದಿದೆ. ಎಲ್ಲಿ ಬಂದಿದೆ ಅಂದ್ರೆ, ಈ ಶ್ರೀರಾಮ ಓಜಸ್ವಿ ಎನ್ನುವಾಗ ಬಂದಿದೆ. ಅಲ್ಲಿರೋದನ್ನ ಸ್ವಲ್ಪ ಆಚೆ ಮಾಡಿ ನಿಮ್ಗೆ ಉಲ್ಲೇಖಗಳನ್ನು ಕೊಟ್ಟು ಚೂರು ಪರಿಚಯ ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇವತ್ತು. ಓಜಸ್ಸು ಅಂದ್ರೆ ಅದೊಂದು ಬಗೆಯ ದೇಹದಲ್ಲಿಯೇ ಇರುವ ಅಮೃತ. ಅಮೃತ ಅಮೃತ ಯಾಕೆಂದ್ರೆ ಅದು ಇರುವುದರಿಂದ ನಾವು ಬದುಕಿರುವಂಥದ್ದು, ಹಾಗಾಗಿ ಅಮೃತ ಅಂತ ಕರಿತಾ ಇರುವಂಥದ್ದು. ದೇಹದಲ್ಲಿಯೇ ನೆಲೆಸಿರುವ ಒಂದು ಬಗೆಯ
ಅಮೃತವೇ ಓಜಸ್ಸು. ದೇಹವೆಂಬುದು 7 ಧಾತುಗಳಿಂದ ವಿರಚಿತವಾಗಿದೆ. ರಸ, ರಸ, ಶೃಂಗ್, ಮಾಂಸ, ಮೇಧೋಸ್ಥಿ 7 ಧಾತುಗಳಿಂದ ಶರೀರ ಆಗಿರುವಂಥದ್ದು. 7 ಧಾತುಗಳ ಸಾರದಿಂದ ಓಜಸ್ಸಾಗಿರುವಂಥದ್ದು. 7 ಧಾತುಗಳ ತೇಜಸ್ಸು, ಪರಂ ತೇಜ ಅಂತ ಹೇಳ್ತಾರೆ ಆಚಾರ್ಯರುಗಳು. ಅಂದ್ರೆ 7 ಧಾತುಗಳ ಉತ್ಕೃಷ್ಟವಾದ ಸಾರ, ಉತ್ಕೃಷ್ಟವಾದ ತೇಜಸ್ಸು, ಅದು ಓಜಸ್ಸು ಅಂತ ಕರ್ಸ್ಕೊಡತ್ತೆ. 7 ಮೀರಿದ 7 ಧಾತುಗಳ ಸಾರವನ್ನು ಒಳಗೊಂಡ, 7ಕ್ಕೂ ಮೊದಲು ಅಂತ ಕೂಡ ಕರಿಬೋದು ಅದನ್ನು ಬೇಕಾದ್ರೆ, 7ರ ಪರಿವಸಾನ ಅಂತ ಬೇಕಾದ್ರೂ ಕರಿಬೋದು. ಅಂತಹದ್ದೊಂದು ಅದ್ಭುತವಾಗಿರುವಂಥ ಒಂದು ದ್ರವ ರೂಪ ಅದು. ಕೆಲವರು ಶುಕ್ರ ಧಾತುವಿನ ಸಾರ ಅಂತಲೂ ಹೇಳ್ತಾರೆ, ಕೊನೆಯ ಧಾತುವಿನ ಸಾರ ಅಂತಲೂ ಹೇಳ್ತಾರೆ. ಕೆಲವರು 7 ಧಾತುಗಳ ಸಾರ ಅಂತಲೂ ಕೂಡ ಹೇಳ್ತಾರೆ. ಎರಡೂ ಒಂದೇ. ಯಾಕೆಂದ್ರೆ ಈ 7ನೇ ಧಾತು ಇದೆಯಲ್ಲ, ಶುಕ್ರ ಇದೆಯಲ್ಲ, ಉಳಿದ ಧಾತುಗಳ ಸಾರ ಅದು. ಅದರ ಸಾರ ಅಂದ್ರೆ ಏನಾಯ್ತು? ಸಪ್ತ ಧಾತುಗಳ ಸಾರ ಅಂತಲೇ ಆಯ್ತು. ಹಾಗಾಗಿ ಎಲ್ಲ ಧಾತುಗಳ ಸಾರ ಅದ. ಸುಶ್ರುತ ಸಂಹಿತೆ ನೋಡಿ, ತತ್ರ ರಸಾದೀನಾಂ ಶುಕ್ರಾಂತಾನಾಂ ಧಾತೂನಾಂ ಯತು ಪರಂ ತೇಜಃ ತತ್ ಖಲು ಓಜಃ ತದೇವ ಬಲಮಿತ್ಯುಚ್ಯತೆ ಸ್ವಶಾಸ್ತ್ರ ಸಿದ್ಧಾಂತ. ಅದೇ ಬಲ ಅಂತ. ನಮಗೆ ಬಲ ಅಂತ ಯಾವುದು ಜೀವನದಲ್ಲಿ ಅಂದ್ರೆ ಓಜಸ್ಸು. ಅದು ಎಷ್ಟಿದೆಯೋ ಅಷ್ಟು ಬಲ, ಅದೆಷ್ಟು ದುರ್ಬಲವಾಗಿದೆಯೋ ಅಷ್ಟು ದೌರ್ಬಲ್ಯ. ಅಂತಹದ್ದೊಂದು ವಸ್ತು ನಮ್ಮೊಳಗಿದೆಯಂತೆ. ಅನ್ನ ಅದನ್ನು ಪೋಷಿಸ್ತಾ ಇದೆ. ಅನ್ನದಿಂದ ಜೀವನ. ಯಾಕೆ ಅಂದ್ರೆ ಅದು ಓಜಸ್ಸನ್ನು ಪೋಷಿಸೋದ್ರಿಂದ, ಓಜಸ್ಸಿಗೆ ಆಧಾರವಾಗುವುದರಿಂದ. ನಾವು ನಿಮಗೆ ಹೇಳ್ತಾ ಎಲ್ಲ ಧಾತುಗಳಿಗೆ ಮೊದಲನೇದು ಅಂತ ಹೇಳಿದ್ವು. ಆದ್ರೆ ಇನ್ನೊಂದು ಮಾತನ್ನು ಹೇಳಿದ್ವು, ಎಲ್ಲ ಧಾತುಗಳ ಸಾರ. ಎಲ್ಲ ಧಾತುಗಳ ಸಾರ ಅಂದ್ರೆ ಆಮೇಲೆ ಬರ್ಬೇಕಲ್ವ ಅದು. ಮತ್ ಮೊದಲು ಅಂದ್ರೆ ಹೇಗೆ? ಎರಡೂ ಮಾತು ಸರಿಯಾಗೋದು ಹೇಗೆ? ಮೊದಲು ಅಂದ್ರೆ ಹೇಗೆ ಅದು? ಅಂದ್ರೆ ಚರಕರು ಹೇಳ್ತಾರೆ, ನಾವು ಹುಟ್ಟುವಾಗ ಶುಕ್ರ ಧಾತುವಿನಿಂದ ನಾವು ಗರ್ಭಕ್ಕೆ ಬಂದು ನಾವು ಬೆಳವಣಿಗೆ ಆಗತ್ತಲ್ಲ, ಮೊಟ್ಟ ಮೊದಲು ಆವಿರ್ಭವಿಸೋದು ಯಾವುದು ಅಂದ್ರೆ ಓಜಸ್ಸು. ಓಜಸ್ಸಿನಿಂದ ನಮ್ಮ ಜೀವನ ಪ್ರಾರಂಭ ಆಗತ್ತೆ ಅಂತ. ಪ್ರಥಮಂ ಜಾಯತೆ ಯೋಜಃ ಶರೀರೇಸ್ಮಿನ್ ಶರೀರಿಣಾಂ, ಚರಕ ಸಂಹಿತೆ. ಮೊಟ್ಟ ಮೊದಲು ನಾವು ಹುಟ್ಟುವಾಗ, ನಾವು ಗರ್ಭದಲ್ಲಿರುವಾಗ ಮೊಟ್ಟ ಮೊದಲು ಇದು ಹುಟ್ಟಿತು, ಓಜಸ್ಸು ಹುಟ್ಟಿತು. ಆಮೇಲೆ ಉಳಿದಿದ್ದೆಲ್ಲ ಹುಟ್ಟುಕೊಂಡು ಬಂದಿರುವಂಥದ್ದು. ಹಾಗ ಆ ದೃಷ್ಟಿಯಿಂದ ನೋಡಿದ್ರೆ ಅದು ಉಳಿದ ಧಾತುಗಳಿಗೂ ಮೊದಲನೇದು ಅಂತ ನಾವು ಕರಿಬೋದು. ಆದ್ರೆ ಶುಕ್ರದಿಂದ ಬಂದಿರ್ತಾನೆ ಅಲ್ಲೂ ಕೂಡ. ಶುಕ್ರದಿಂದ ಮತ್ತೆ ಅಪ್ಪ ಅಮ್ಮನ ಸಪ್ತಧಾತುಗಳಿದೆಯಲ್ಲ ಮತ್ತೆ ಯಥಾ ಪ್ರಕಾರ. ಹಾಗೆ ಹಿಂದಕ್ಕೆ ಸಪ್ತಧಾತುಗಳಿದೆ ಮತ್ತೆ ಅದಕ್ಕೆ. ಇದು ವೃಕ್ಷದಿಂದ ಬೀಜವೋ, ಬೀಜದಿಂದ ವೃಕ್ಷವೋ ಅಂತ ಕೇಳಿದಾಗತ್ತೆ ಇದು. ಅದರಿಂದ ಸಪ್ತಧಾತುಗಳಿದ್ದಾವೆ, ಸಪ್ತಧಾತುಗಳಿಂದ ಮತ್ತೆ ಅದೇ ಇದೆ, ಅದರಿಂದ ಮತ್ತೆ ಸಪ್ತಧಾತುಗಳಿದ್ದಾವೆ, ಹೀಗೆ ಹೋಗ್ಬೋದು ಅದು ಅಂತ. ಆದ್ರೆ ಇಷ್ಟೇ ಅಂತ ತಿಳ್ಕೊಳ್ಳಿ, ಎಲ್ಲಕ್ಕಿಂತ ಮೊದಲು ರಕ್ತಕ್ಕಿಂತ ಮೊದಲು ಓಜಸ್ಸು ಹುಟ್ಟಿತು ಎಂಬುದಾಗಿ ಈ ಆಚಾರ್ಯರುಗಳ ಅಭಿಮತ ಅಂತ. ಅದು ತೇಜಸ್ಸಾದರೂ ಕೂಡ ದ್ರವಾತ್ಮಕ. ಆಗಲೇ ಹೇಳಿದಾಗ ಕೆಲವರು ಊಹಾಗಮ್ಯ ಅಂತ ಹೇಳಿದ್ರು, ಅನುಮೇಯ ಅಂತ ಹೇಳಿದ್ರು. ಅದರ ಕೃತಿಯಿಂದ ಗೊತ್ತಾಗತ್ತೆ, ಪರಿಣಾಮದಿಂದ ಗೊತ್ತಾಗತ್ತೆ ಅಂತ. ಆದ್ರೆ ಸುಶ್ರುತರು ಅದನ್ನು ದೃಷ್ಟಿಗೋಚರ ಅಂತ ಕರೆದ್ರು. ಮಾತ್ರವಲ್ಲ, ವರ್ಣನೆ ಮಾಡ್ತಾರೆ ಕೂಡ. ಏನ್ ವರ್ಣನೆ ಮಾಡ್ತಾರೆ ಅಂದ್ರೆ, ಚರಕರು ವರ್ಣನೆ ಮಾಡಿದ್ದಾರೆ ಇದೇ ರೀತಿಯಲ್ಲಿ. ಶುದ್ಧ ವರ್ಣವಂತೆ ಅದರದ್ದು. ಓಜಸ್ಸಿನ ವರ್ಣ ತುಂಬಾ ಶುದ್ಧ, ಸ್ಫಟಿಕದ ಹಾಗೆ ಅಥವಾ ವಿಷದ ಶುದ್ಧ. ಕೊಂಚ ರಕ್ತಪೀತ ಛಾಯೆ ಇದೆ ಅದರಲ್ಲಿ, ಕೊಂಚ ಕೆಂಪು ಕೊಂಚ ಹಳದಿ ಛಾಯೆ ಇದೆ. ಹೃದಯ ತಿಷ್ಠತಿ ಯತ್ ಶುದ್ಧಂ ರಕ್ತಂ ಈಷತ್ ಸಪೀತಕಂ. ಚೂರು ಹಳದಿ ಚೂರು ಕೆಂಪು. ಆದ್ರೆ ಮುಖ್ಯವಾದ ಬಣ್ಣ ಯಾವುದು ಅಂದ್ರೆ ಶುದ್ಧ ವರ್ಣ ಅದರದ್ದು ಎಂಬುದಾಗಿ ಹೇಳ್ತಾರೆ. ಹಾಗೆ ಸರ್ಪಿರು ವರ್ಣಂ, ತುಪ್ಪದ ಬಣ್ಣ. ತುಪ್ಪ ಯಾವ ಬಣ್ಣ? ಕರಗಿದ ತುಪ್ಪ ಯಾವ ಬಣ್ಣ? ಶುದ್ಧ ವರ್ಣ. ಒಂಚೂರು ಹಳದಿ ಇರುತ್ತೆ,
ಅದು ಅಲ್ವಾ? ಹಾಗೆ ಅದನ್ನು ಹೋಲ್ತಕ್ಕಂಥ ವರ್ಣ ಮಧುರಸಂ. ಅವರು ಅಲ್ಲಿವರೆಗೂ ಹೇಳಿದ್ದಾರೆ ಮಧುರಸಂ. ಮಧುರಸಂ ಅಂದ್ರೆ ಜೇನಿನ ಸವಿ, ಅದರದ್ದು ಲಾಜಗಂಧಿ, ಅರಳಿನ ಪರಿಮಳ. ತುಪ್ಪದ ಬಣ್ಣದ, ಜೇನಿನ ಸವಿಯ, ಅರಳಿನ ಪರಿಮಳದ ಅನುಪಮ ದ್ರವ್ಯ ಓಜಸ್ಸು. ಹೋಲಿಕೆ ಇಲ್ಲ ಅದಕ್ಕೆ. ಇನ್ನೊಂದು ದ್ರವ್ಯ ಅಂಥದ್ದಿಲ್ಲ. ಆಗ ಅಂಥದ್ದಂತೆ ಇದು ಆಚಾರ್ಯರು ಹೇಳ್ತಾರೆ ಅದನ್ನ. ಹಾಗೆ ಅಷ್ಟಾಂಗ ಹೃದಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎನ್ನಾಶೆ ನಿಯತಂ ನಾಶಃ ಯಸ್ಮಿಂ ತಿಷ್ಠತಿ ತಿಷ್ಠತಿ. ಪಂಕ್ತಿ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಎನ್ನಾಶೆ ನಿಯತಂ ನಾಶಃ ಯಸ್ಮಿಂ ತಿಷ್ಠತಿ ತಿಷ್ಠತಿ. ಯಾವುದು ನಾಶವಾದ್ರೆ ನಮ್ಮ ನಾಶ ಖಂಡಿತ. ಯಾವುದು ಇದ್ರೆ ನಾವಿರ್ತೇವೆ, ಅದು ಓಜಸ್ಸು. ಅದು ಇದ್ದರೆ ನಾವು, ಇಲ್ಲದಿದ್ರೆ ಸಾವು. ಒಂದು ಅಕ್ಷರ ವ್ಯತ್ಯಾಸ. ಅದು ಇದ್ದರೆ ನಾವು, ಇಲ್ಲದಿದ್ದರೆ ಸಾವು. ಅಂಥದ್ದಂತೆ ಚರಕರು ಅದೇ ಮಾತನ್ನು ಹೇಳಿದ್ದಾರೆ. ಓಜಸ್ ಶರೀರಿಯ ಸಂಖ್ಯಾತಂ ತನ್ನಾಶಾತ್ ನಾ ವಿನಶ್ಯತಿ. ಓಜಸ್ಸು ನಾಶವಾದಾಗ ಮನುಷ್ಯ ನಾಶವಾಗ್ತಾನೆ, ಸಾಯ್ತಾನೆ ಎಂಬುದಾಗಿ. ಈಗ ನೀವು ಕೇಳ್ಬೋದು, ಮತ್ತು ಅಗ್ನಿಗೂ ಮೊನ್ನೆ ಹೀಗೆ ಹೇಳಿದ್ರೆ, ಶಾಂತ ಯಜ್ಞೋ ಮ್ರಿಯತೆ ಅಂತ ಹೇಳಿದ್ರೆ, ಈಗ ಇದಕ್ಕೂ ಹಾಗೆ ಹೇಳ್ತಾ ಇದ್ರಿ. ಇನ್ಯಾವುದಕ್ಕೆ ಹೇಳ್ತೀರಿ? ಯಾವುದೇ ಒಂದು ಹೊಸ ವಿಷಯ ಬಂದ್ರೆ ಇದು ಹೋದ್ರೆ ಹೋಗ್ಬಿಡ್ತಾನೆ ಮನುಷ್ಯ ಅಂತ ಹೇಳ್ತಾ ಹೋಗ್ತೀರಿ ಅಂತ ಅನ್ಬೇಡಿ. ಅಂಥದ್ದಿದೆ. ವಾತ ಪಿತ್ತ ಕಫ ಅಲ್ವಾ ಶರೀರ ಅಂತಂದ್ರೆ, ಮೂರಲ್ಲೂ ಇದೆ ಅಂಥದ್ದು. ಈಗ ಅಗ್ನಿ ನಮ್ಮನ್ನೇ ಹೇಳಿದ್ವು ನಿಮ್ಗೆ. ಪಿತ್ತ ಅಂದ್ರೆ ಅಗ್ನಿ, ಶಾಂತಿ ಯಜ್ಞೋ ಮ್ರಿಯತೆ ಅಂತ ಹೇಳಿದ್ವು. ಹಾಗೆ ಕಫದ್ದು ಓಜಸ್ಸು, ಅದಿದ್ರೆ ಮನುಷ್ಯ ಬದುಕ್ತಾನೆ, ಅದು ಹೋದ್ರೆ ಹೋಗ್ಬಿಡ್ತಾನೆ. ಹಾಗೆ ವಾತದ್ದು ಪ್ರಾಣ, ಪ್ರಾಣ ಇದೆಯಲ್ಲ, ಅದು ವಾತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ವಾತದ ಪ್ರಾಣ, ಪಿತ್ತದ ಅಗ್ನಿ, ಕಫದ ಓಜಸ್ಸು ಇವೆಲ್ಲ ಇದ್ರೆ ನಾವು, ಇಲ್ದಿದ್ರೆ ಸಾವು. ಮೂರಕ್ಕೂ ಒಂದೊಂದನ್ನು ಹೇಳ್ಬೋದು ಈ ರೀತಿಯಲ್ಲಿ. ಹೃದಯ ಇದರ ಸ್ಥಾನ ಓಜಸ್ಸಿನದ್ದು. 8 ಬಿಂದು ಇರುತ್ತಂತೆ ಹೃದಯದಲ್ಲಿ. ಇದು ಲೆಕ್ಕ ಮಾಡಿ 8 ಬಿಂದುಗಳಿರುತ್ತೆ ಹೃದಯದಲ್ಲಿ. ಇಡೀ ಶರೀರವನ್ನು ವ್ಯಾಪಿಸಿರುತ್ತೆ. 2 ಭಾಗ ಇದರಲ್ಲಿ, ಪರ ಮತ್ತು ಅಪರ ಅಂತ 2 ಭಾಗ ಓಜಸ್ಸಿನಲ್ಲಿ. ಪರಓಜಸ್ ಮತ್ತೆ ಅಪರೋಜಸ್ ಅಂತ 2 ಭಾಗ. ಈ ಪರವೋಜಸ್ಸು ಎದೆಯಲ್ಲಿ 8 ಬಿಂದು ಇರುವಂಥದ್ದು. ಅಪರೋಜಸ್ಸು ಇಡೀ ದೇಹವನ್ನು ವ್ಯಾಪಿಸಿರುತ್ತೆ. ಒಟ್ಟಿರೋದು ಎಷ್ಟಪ್ಪ ಅಂದ್ರೆ ಅರ್ಧ ಬೊಗಸೆ, ಅರ್ಧಾಂಜಲಿ ಪ್ರಮಾಣ ಅಂತ ಹೇಳ್ತಾರೆ. ಅರ್ಧ ಬೊಗಸೆ ಎಷ್ಟಿರುತ್ತೆ, ಇಡೀ ಶರೀರವನ್ನ ವ್ಯಾಪಿಸಿರುತ್ತೆ, ನಮ್ಮನ್ನ ಬದುಕಿಸಿರುತ್ತೆ ಅದು ಅಂತ. ಹಾಗಿದ್ದುಕೊಂಡು ಯಾಕೆ ಅದನ್ನ ಅಮೃತ ಅಂತ ಕರೀತಾರೆ ಅಂದ್ರೆ, ವಿಷಯದ ಗುಣಗಳನ್ನು ಪಟ್ಟಿ ಮಾಡಿದ್ರೆ ತದ್ವಿರುದ್ಧ ಗುಣಗಳು ಓಜಸ್ಸಿನದ್ದು. ಓಜಸ್ಸಿನಲ್ಲಿ ಯಾವ ಗುಣಗಳಿದೆಯೋ ಅದರ ತದ್ವಿರುದ್ಧ ಗುಣಗಳು ವಿಷದಲ್ಲಿ ಇರ್ತವೆ. ಹಾಗಾಗಿ ಇದು ಅಮೃತ, ಅದು ವಿಷ. ಹಾಗೆ ಮದ್ಯದ ಗುಣಗಳನ್ನು ಪಟ್ಟಿ ಮಾಡಿದ್ರೆ, ಮಾದಕ ದ್ರವ್ಯ ಮದ್ಯ, ಅದರ ಗುಣಗಳು ಮತ್ತು ಓಜಸ್ಸಿನ ಗುಣಗಳು ಪರಸ್ಪರ ತದ್ವಿರುದ್ಧ. ಹಾಗಾಗಿ ಮದ್ಯ ಸೇವನೆ ಮಾಡಿದರೆ ಓಜಸ್ಸು ಹಾಳಾಗುತ್ತೆ. ಮದ್ಯಪಾನದಿಂದ ಆಗುವಂತ ಮುಖ್ಯವಾದ ಅನಾಹುತ ಯಾವುದಂದ್ರೆ ಓಜಸ್ಸಿನ ನಾಶ. ಸರಿಯಾಗಿ ಕೂತ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ಓಜಸ್ಸಿನ ನಾಶ, ಓಜಸ್ಸಿನ ನಾಶ ಆದ್ರೆ ಅದು ಜೀವನದ ನಾಶ, ಸರ್ವನಾಶ ಆಗುತ್ತೆ. ಅದರಲ್ಲಿ ಎಲ್ಲದೂ ಕೂಡ ಹೋಗ್ಬಿಡುತ್ತೆ, ಯಾವುದು ಕೂಡ ಉಳಿಯೋದಿಲ್ಲ. ನೋಡಿ, 3 ಗುಣಗಳು ನಿಮ್ಗೆ ಹೇಳ್ತೇವೆ ಹೇಗಾಗಿರುತ್ತೆ ಅಂತ. ಓಜಸ್ಸು ಗುರು, ಮದ್ಯ ಲಘು, ವಿಷ ಕೂಡ ಲಘು. ಓಜಸ್ಸು ಶೀತ, ಮದ್ಯ ಉಷ್ಣ, ವಿಷವು ಕೂಡ ಉಷ್ಣ. ಓಜಸ್ಸು ಮೃದು, ಮದ್ಯ ತೀಕ್ಷ್ಣ, ವಿಷವು ಕೂಡ ತೀಕ್ಷ್ಣ. ಓಜಸ್ಸು ಶ್ಲಕ್ಷ್ಣ, ನುಣುಪು ಅಂತ, ಮೃದು ನುಣುಪು ಅಂತ. ಮದ್ಯ ರೂಕ್ಷ, ರೂಕ್ಷ ಅಂದ್ರೆ ಇದಕ್ಕೆ ವಿರುದ್ಧವಾದ ಗುಣ, ಸ್ನಿಗ್ಧಕ್ಕೆ ವಿರುದ್ಧವಾಗಿರುವಂತ ಗುಣ, ಶೋಷಣ, ಒಣಗಿಸುತ್ತೆ ಅದು, ಅಂಥದ್ದದು ಅಂತ. ಹಾಗೆ ವಿಷವು ಕೂಡ ರೂಕ್ಷ, ಶೋಷಕ, ಅದು ಒಣಗಿಸುತ್ತೆ ಅದು ಅಂತ. ಮದ್ಯವು ಓಜಸ್ಸು ಸಾಂದ್ರ, ಬಹಲಂ ಅಂದ್ರೆ ಘನ, ಸಾಂದ್ರ.
ಮದ್ಯವೂ ಸಾಂದ್ರ ಅಲ್ಲ, ವಿಷವೂ ಸಾಂದ್ರ ಅಲ್ಲ, ಎರಡು ಸೂಕ್ಷ್ಮ. ಓಜಸ್ಸು ಮಧುರ, ಮದ್ಯ ಅಮ್ಲ ಹುಳಿ, ವಿಷ ಅವ್ಯಕ್ತ ರಸ ಅಥವಾ ಅನಿರ್ದೇಶ ರಸ ಅಂತ ಹೇಳ್ತಾರೆ. ಏನು ಅಂತ ಹೇಳೋಕ್ಕಾಗೋದಿಲ್ಲ. ರಸ ಕುಡ್ದು ನೋಡಿದವ್ರು ಇಲ್ವಲ್ಲ, ಹಾಗಾಗಿ ಏನು ಅಂತ ಹೇಳೋಕ್ಕಾಗೋದಿಲ್ಲ. ಓಜಸ್ಸು ಸ್ಥಿರ, ಕಫ ಅಲ್ವಾ ಅದು, ಹಾಗಾಗಿ ಸ್ಥಿರ ಅದು. ಆದರೆ ಮದ್ಯ ಆಶು, ಅಂದ್ರೆ ಕೂಡ್ಲೆ ಕೆಲಸ ಮಾಡತ್ತೆ, ಬೆಳಗ್ಗೆ ಹೋಗಿ ಆ ಕೂಡ್ಲೆ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಇದು ಸ್ಥಿರವಾಗಿ ನಿಧಾನವಾಗಿ ಕ್ರಮ ಕೆಲಸ ಮಾಡ್ತಾ ಹೋಗುತ್ತೆ ಓಜಸ್ಸು. ಆದ್ರೆ ಮದ್ಯ ಹಾಗಲ್ಲ, ಬಹುಬೇಗ ಪರಿಣಾಮಗಳನ್ನು ಕೊಡುತ್ತೆ. ವಿಷವೂ ಕೂಡ ಹಾಗೆ ಬಹುಬೇಗ ಶರೀರದಲ್ಲಿ ಹರಡಿ ಪರಿಣಾಮಗಳನ್ನು ಕೊಡುತ್ತೆ. ಇದು ಪ್ರಸನ್ನ ಓಜಸ್ಸು, ಅದು ವ್ಯವಾಯಿ. ಅದೆರಡೂ ಕೂಡ ವಿಷ, ಮದ್ಯ ಮತ್ತು ವಿಷ ಎರಡು ಕೂಡ ವ್ಯವಾಯಿ. ವ್ಯವಾಯಿ ಅಂದ್ರೆ ಮೊದಲು ವ್ಯಾಪಿಸೋದು, ಆಮೇಲೆ ಪಾಕ ಅಂತ. ಅದರ ಪರಿಣಾಮಗಳು ಆಮೇಲೆ ಬರುತ್ತೆ. ಮೊಟ್ಟ ಮೊದಲು ವ್ಯಾಪಿಸುತ್ತೆ, ಎಲ್ಲ ಕಡೆ ಹೋಗೋದು ಅಂತ, ಹರಡ್ಕೊಡುತ್ತೆ, ಹಾಳು ಮಾಡ್ಬೇಕಲ್ಲ ಎಲ್ಲ ಪೂರ್ತಿ ಅಂತ. ಇದು ಪಿಚ್ಚಿಲ, ಅಂಟು. ಯಾವುದು ಈ ಓಜಸ್ಸು ಅನ್ನೋದು ಪಿಚ್ಚಿಲ ಅಂದ್ರೆ ಅಂಟು, ಕೂಡ್ಸೋದು ಅದ್ರ ಸ್ವಭಾವ. ಆದ್ರೆ ವಿಷ ಮದ್ಯ ಎರಡು ಕೂಡ ವಿಕಾಸ ಅಂತ, ಸಂಧಿ ಬಂಧಗಳನ್ನ ಬಿಡಿಸ್ಬಿಡುತ್ತೆ ಅದು ಅಂತ, ಎಲ್ಲವನ್ನು ಕೂಡ ಸಡಲ ಮಾಡ್ತಾ ಹೋಗುತ್ತೆ ಅದು, ಅದು ಅದರ ಸ್ವಭಾವ. ಇದು ಅಂಟ ಆದ್ರೆ ಅದು ಸಡಲ ಮಾಡ್ತಾ ಹೋಗುತ್ತೆ ಅಂತ. ಹಾಗೆ ಇದು ಸ್ನಿಗ್ಧ, ಜಿಡ್ಡು. ಇದು ಓಜಸ್ಸು ಅಂದ್ರೆ ಅದು ವಿಷದ, ಆಚೆದು ವಿಷ ಅವಿಪಾಕಿ, ಅಂದ್ರೆ ಜೀರ್ಣ ಆಗೋದಿಲ್ಲ, ಪಚನ ಆಗೋದಿಲ್ಲ, ಆ ಥರದ್ದದು. ಹಾಗೆ ತುಂಬಾ ಇಷ್ಟು ವಿರುದ್ಧ ಗುಣಗಳು. ಹಾಗಾಗಿ ಬಲ್ಲವರು ಏನ್ ಹೇಳ್ತಾರೆ ಅಂದ್ರೆ, ಈ ಮದ್ಯ ಏನ್ ಮಾಡುತ್ತೆ ಅಂದ್ರೆ ಹೃದಯವನ್ನು ಆಕ್ರಮಿಸಿ, ಸೇವನೆ ಮಾಡ್ತಿದ್ದಂತೆ ಹೃದಯವನ್ನು ಆಕ್ರಮಿಸಿ ಓಜಸ್ಸಿನ 10 ಗುಣಗಳ ಮೇಲೆ ದಾಳಿ ಮಾಡಿ ಅದೆಲ್ಲ ಧ್ವಂಸ ಮಾಡಿ ಬುದ್ಧಿಯನ್ನು ವಿಕಾರ ಮಾಡುತ್ತೆ, ಮನಸ್ಸನ್ನು ವಿಕಾರ ಮಾಡುತ್ತೆ, ಜೀವನವನ್ನು ಹಾಳು ಮಾಡುತ್ತೆ. ಹಾಗಾಗಿ ಮದ್ಯ ಕೆಲಸ ಮಾಡೋ ಕ್ರಮವೇ ಏನು ಅಂದ್ರೆ ಓಜಸ್ಸನ್ನು ನಾಶ ಮಾಡೋ ಮೂಲಕ ಕೆಲಸ ಮಾಡುವಂಥದ್ದು. ಯಾರಿಗೆ ಅಭ್ಯಾಸ ಇದೆಯೋ, ಮದ್ಯಪಾನದ ಅಭ್ಯಾಸ ಇದೆಯೋ, ಈ ಪ್ರವಚನ ಕೇಳ್ತಾ ಇರೋಂಥವ್ರು, ಇಲ್ಲಿರುವಂಥವ್ರು ಮಾತ್ರ ಅಲ್ಲ, ಎಲ್ಲೆಲ್ಲಿ ಯಾರು ಅದನ್ನು ಕೇಳ್ತಾ ಇದ್ದಾರೋ ಕೇಳ್ತಿರೋ ಅವರೆಲ್ಲರೂ ಗಮನಿಸ್ಬೇಕಾಗಿರುವಂಥದ್ದು. ಏನಾದ್ರೂ ಆ ಅಭ್ಯಾಸ ಇದ್ರೆ ಮೊಟ್ಟ ಮೊದಲು ಬಿಡ್ಬೇಕು. ಯಾಕೆಂದ್ರೆ ನಿಮ್ಮೊಳಗಿನ ಜೀವ ಚೈತನ್ಯವನ್ನು ಹಾಳು ಮಾಡ್ತಾ ಇದೆ, ಅದು ನಾಶ ಮಾಡ್ತಾ ಇದೆ, ಅದು ತದ್ವಿರುದ್ಧ ಪರಿಣಾಮಗಳನ್ನು ಕೂಡ ಕೊಡ್ತಾ ಇದೆ. ಇದಂತೂ ಪ್ರಾಣಾಯತನ. ಅದು ಓಜಸ್ಸು ಅಂದ್ರೆ ಏನು, ಪ್ರಾಣಾಯತನ ಉತ್ತಮ ಅಂತ ಕರೆದಿದ್ದಾರೆ ಅದನ್ನ, ಓಜಸ್ಸನ್ನ. ಆದ್ರೆ ಅದೆರಡೂ ಕೂಡ ತದ್ವಿರುದ್ಧ ಕೆಲಸ ಮಾಡುವಂಥದ್ದು, ಹಾಳು ಮಾಡುವಂಥದ್ದು. ಅದನ್ನು ಗಮನಿಸ್ಬೇಕು. ಓಜಃ ಸೋಮಾತ್ಮಕಂ, ಸೋಮಸ್ವರೂಪ ಅದು. ಸ್ನಿಗ್ಧಂ, ಶುಕ್ಲಂ, ಶೀತಂ, ಸ್ಥಿರಂ, ಸರಂ, ವಿವಿಕ್ತಂ, ಮೃದು, ಮೃತ್ಸುನಂಚ, ಪ್ರಾಣಾಯತನ ಉತ್ತಮಂ. ಇಷ್ಟೂ ಗುಣಗಳು ಅದಕ್ಕೆ ಇದೆ ಎಂಬುದಾಗಿ ಹೇಳ್ತಾರೆ. ಈ ವಿಷ ಮತ್ತು ಮದ್ಯ ಇನ್ನೊಂದು ನೀವು ಗಮನಿಸಿರ್ಬೇಕು, ಎರಡೂ ಹೋಲಿಕೆ ಇದೆ ಅಂತ, ವಿಷಕ್ಕೂ ಮದ್ಯಕ್ಕೂ ಅಂತ. ಹೆಚ್ಚಿನ ಅಂಶಗಳಲ್ಲಿ ವಿಷ ಮತ್ತು ಮದ್ಯಗಳು ಹೋಲ್ತವೆ. ಅದರ ಅರ್ಥ ಏನು? ವಿಷ ಮದ್ಯ ಹೋಲೋದು ಯಾಕೆ ಅಂದ್ರೆ ಎರಡು ಒಂದೇ ಕೆಲಸನೇ ಮಾಡೋದು, ಕೊಲ್ಲೋದೆ. ಎರಡು ಕೂಡ ವಿಷವೂ ಕೊಲ್ಲತ್ತೆ, ಇದು ಜೀವಂತ ಕೊಲ್ಲತ್ತೆ. ಮದ್ಯ ಅನ್ನೋದು ಸತ್ತ ಮೇಲಲ್ಲ, ಜೀವಂತ ಬದುಕಿರುವಾಗಲೇ ಬದುಕನ್ನ ನಾಶ ಮಾಡುತ್ತೆ. ಹೋಲಿಕೆ ಯಾವುದಕ್ಕಿದೆ ಓಜಸ್ಸಿಗೆ ಅಂದ್ರೆ ಹಾಲಿನ ಜೊತೆ ಹೋಲಿಕೆ ಇದೆ, ತುಪ್ಪದ ಜೊತೆಗೆ ಹೋಲಿಕೆ ಇದೆ. ಹಾಲು ನೋಡಿ, ಸ್ವಾದು, ಶೀತಂ, ಮೃದು, ಸ್ನಿಗ್ಧಂ, ಬಹಲಂ, ಶ್ಲಕ್ಷ್ಣ ಪಿಚ್ಛಿಲಂ, ಇದೆಲ್ಲ ಓಜಸ್ಸಿನ ಗುಣಗಳು ಕೂಡ ಹೌದು. ಗುರು, ಮಂದಂ, ಪ್ರಸನ್ನಂಚ, ಗವ್ಯಂ, ದಶಗುಣಂ ಪಯಃ. ಈ ಗೋವಿನ ಹಾಲಿಗೆ 10 ಗುಣಗಳಿದೆ. ಇದೇ 10 ಗುಣಗಳು ಓಜಸ್ಸು ಕೂಡ ಇದೆ. ಹಾಗಾಗಿ ಗವ್ಯಂ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಗೋವಿನ ಹಾಲಿಗೆ ಮಾತ್ರ ಈ ಗುಣಗಳಿರುವಂಥದ್ದು, ಹೊರತು ನೀವು ಎಮ್ಮೆ ಹಾಲಿಗೆ ಈ ಗುಣಗಳಿಲ್ಲ. ತದೇವಂ ಗುಣಮೇ ವೌಜಃ ಸಾಮಾನ್ಯಾದಭಿವರ್ಧಯೇತ್. ಹಾಗಾಗಿ ಇದನ್ನ ಓಜಸ್ಸನ್ನು ವರ್ಧನೆ ಮಾಡುತ್ತೆ. ಕ್ಷೀರ ಮುಕ್ತಂ ರಸಾಯನಂ ಪ್ರವರಂ ಜೀವನೀಯಾನಾಂ. ಈ ಜೀವನೀಯ ಅಂತ ಕೆಲವನ್ನು ಕರೀತಾರೆ. ಅಂಥದ್ರಲ್ಲಿ ಈ ಕ್ಷೀರ ಅನ್ನೋದು ತುಂಬಾ ಶ್ರೇಷ್ಠ, ಅದು ರಸಾಯನ ಅಂತ ಅದನ್ನ ಕರೆದಿದ್ದಾರೆ. ಹಾಗೆ ಘೃತವೂ ಕೂಡ ಸ್ಮೃತಿ, ಬುದ್ಧಿ, ಅಗ್ನಿ, ಶುಕ್ರ, ಓಜಸ್ಸು, ಕಫ, ಮೇಧಸ್ಸು ಇದೆಲ್ಲವನ್ನು ಕೂಡ ಬೆಳೆಸೋದ್ರಿಂದ ಶುಕ್ರವು ಕೂಡ ಓಜಸ್ಸಿಗೆ ತುಂಬಾ ಪೂರಕವಾಗಿರುವಂಥದ್ದು. ಓಜಸ್ತೇಜೋ ಬಲಕರಂ ಆಯುಷ್ಯಂ ಅಂತ ಡಲ್ಹಣ ಹೇಳುವಾಗ
ಅದನ್ನ ತೇಜೋ ಬಲ ಕರಂ, ತೇಜಸ್ಸು ಅನ್ನುವಂಥ ಬಲವನ್ನ ಉಂಟು ಮಾಡುತ್ತೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಕ್ಷೀರಕ್ಕೆ ಮತ್ತು ಘೃತಕ್ಕೆ ತುಂಬಾ ಹತ್ರ ಇದೆ, ದೂರ ಇರೋದು ಯಾವುದಕ್ಕೆ ಅಂದ್ರೆ ವಿಷಕ್ಕೆ ಮತ್ತು ಮದ್ಯಕ್ಕೆ ತುಂಬಾ ದೂರ ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದ್ರವ ಅದು. ಓಜೋ ವೃದ್ಧವಿ ದೇಹಸ್ಯ ತುಷ್ಟಿ ಪುಷ್ಟಿ ಬಲೋದಯ. ಓಜಸ್ಸು ಹೆಚ್ಚಾದ್ರೆ ತುಷ್ಟಿ ಪುಷ್ಟಿ ಬಲ ಎಲ್ಲವೂ ಕೂಡ ಹೆಚ್ಚಾಗತ್ತೆ ಅಂತ. ಅದು ಕ್ಷಯಿಸಿದ್ರೆ ಶುಭವೆಲ್ಲ ಕ್ಷಯಿಸುತ್ತೆ, ಅದು ಬೆಳೆದ್ರೆ ಶುಭವೆಲ್ಲ ಬೆಳೆಯುತ್ತೆ. ಓಜಸ್ಸು ಕ್ಷಯಿಸಿದಾಗ ಏನಾಗುತ್ತೆ ಅಂದ್ರೆ ಭಯ, ದೌರ್ಬಲ್ಯ, ಸತತ ಚಿಂತೆ, ಇಂದ್ರಿಯಗಳು ಶಿಥಿಲವಾಗುವಂಥದ್ದು, ತೇಜಸ್ಸು ಹಾನಿಯಾಗುವಂಥದ್ದು, ಶರೀರ ಒಣಗಿ ಕ್ಷೀಣಿಸುವಂಥದ್ದು, ಕೊನೆಗೆ ಮರಣ. 8 ಬಿಂದು ಇದೆ ಅಂತ ಹೇಳಿದ್ವಲ್ಲ ನಮಗೆ ಹೃದಯದಲ್ಲಿ, ಒಂದು ಸ್ವಲ್ಪ ಕಡಿಮೆ ಆದ್ರೂ ಮನುಷ್ಯ ಸಾಯ್ತಾನೆ. 8 ಬಿಂದುವಿನಲ್ಲಿ ಒಂದು ಅವಯವ ಕಡಿಮೆ ಆದ್ರೂ ಕೂಡ, ಒಂದು ಬಿಂದು ಕಡಿಮೆ ಆದ್ರೂ ಮನುಷ್ಯ ಬದುಕೋದಿಲ್ಲ. ಅರ್ಧ ಭಾಗಸ ಏನು ಶರೀರದಲ್ಲಿದೆ ಅದು ಕೂಡ ಕ್ಷಯಿಸಬಾರ್ದು, ತುಂಬಾ ಕ್ಷಯಿಸಿದ ಮನುಷ್ಯ ಹೋಗ್ಬಿಡ್ತಾನೆ. ಬಿಭೇತಿ, ಭಯಪಡ್ತಾನೆ. ದುರ್ಬಲ, ಅಭೀಕ್ಷ್ಣಂ ಧ್ಯಾಯತಿ, ಚಿಂತೆ ಮಾಡ್ತಾನೆ. ವ್ಯಥಿತೇಂದ್ರಿಯ, ವ್ಯಥೆ ಪಡ್ತಾನೆ ತುಂಬಾ. ದುಚ್ಛಾಯ, ದುರ್ಮನಾಹ, ರೂಕ್ಷ, ಕ್ಷಾಮಶ್ಚೈವ ಓಜಸಃ ಕ್ಷಯೇ ಅಂತ ಚರಕ ಸಂಹಿತೆ. ಸುಶ್ರುತರು ಮೂರ್ಛೆ ಬರ್ಬೋದು, ಮಾಂಸ ಕ್ಷೀಣಿಸ್ಬೋದು, ಮೋಹ ಉಂಟಾಗ್ಬೋದು, ಪ್ರಲಾಪ, ಹುಚ್ಚುಚ್ಚಾಗಿ ಪ್ರಲಾಪ ಮಾಡ್ಬೋದು, ಸಾಯ್ಬೋದು. ಇದೆಲ್ಲವನ್ನು ಕೂಡ ಹೇಳಿದ್ದಾರೆ ಸುಶ್ರುತರು. ಹಾಗಾಗಿ ಇಷ್ಟು ಕೂಡ ಓಜಸ್ಸಿನ ಬಹಳ ದೊಡ್ಡ ಪಾತ್ರ. ಅದು ಉಳಿಸ್ಕೋಬೇಕು ನಾವು ಅದನ್ನ. ಅನ್ನ ಅದನ್ನ ಉಳಿಸುತ್ತೆ ಮತ್ತು ಬೆಳೆಸುತ್ತೆ. ಹಾಗಾಗಿ ಈ ಓಜಸ್ಸು ಎನ್ನುವಂಥದ್ದು ಅನ್ನದ ಮುಂದಿದೆ, ಅನ್ನದ ಹಿಂದೆ ಅಗ್ನಿ ಇದೆ. ಹಿಂದೆ ಅಗ್ನಿ, ಮುಂದೆ ಓಜಸ್ಸು, ಇದೆರಡು ಸೇರಿದಾಗ ಅದು ಪೂರ್ಣ. ಅನ್ನದ ಹಿಂದೆ ಅಗ್ನಿ, ಮುಂದೆ ಓಜಸ್ಸು, ಎರಡೂ ಕೂಡ. ಅದು ಹೋದ್ರೂ ನಾವು ಉಳಿಯೋದಿಲ್ಲ, ಇದು ಹೋದ್ರೂ ನಾವು ಉಳಿಯೋದಿಲ್ಲ. ಹಿಂದಕ್ಕೆ ಅಗ್ನಿ ಇದೆ, ಮುಂದಕ್ಕೆ ಓಜಸ್ಸಿದೆ, ಎರಡನ್ನು ಅನ್ನ ಉಳಿಸಿದೆ. ಅಗ್ನಿಯನ್ನು ಉಳಿಸಿದೆ ಮತ್ತು ಓಜಸ್ಸನ್ನು ಕೂಡ ಉಳಿಸುತ್ತೆ. ಎರಡನ್ನು ಕೂಡ ಅದು ಉಳಿಸಿದೆ ಅನ್ನೋದನ್ನ ಮನಸ್ಸಲ್ಲಿಟ್ಕೊಳ್ಳೋಣ. ಇದರ ಹೆಚ್ಚಿನ ವಿಷಯಗಳನ್ನ ನಾಳೆ ಅವಲೋಕನ ಮಾಡೋಣ. ಆದ್ರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಂಗತಿ, ಬೇರೆಯವರು ಗುರುತಿಸಿಲ್ಲ ಅದನ್ನ. ನಮ್ಮ ಪೂರ್ವಜರು ಅದನ್ನು ಗುರುತಿಸಿದ್ದಾರೆ. ಹೇಗೆ ಗುರುತಿಸಿದರೋ ಅದರ ರುಚಿಯವರೆಗೆ, ಅದರ ವರ್ಣದವರೆಗೆ, ಪರಿಮಳದವರೆಗೆ ಹೇಗೆ ಅವರು ಅದನ್ನ ಹೇಳಿದ್ರೋ ಅದು ಯೋಗ ದೃಷ್ಟಿಯಿಂದ ಮಾತ್ರ ಸಾಧ್ಯ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಅವರು ಅದನ್ನ ಹಾಗೆ ಭಾವಿಸಿದ್ದಾರೆ. ಈ ಓಜಸ್ಸನ್ನ ಹೇಗೆ ಹೆಚ್ಚಿಸ್ಕೊಳ್ಬಹುದು ಮತ್ತು ಹೇಗೆ ಹಾಳು ಮಾಡ್ಕೊಳ್ಬಹುದು, ಎರಡಕ್ಕೂ ಅನೇಕ ವಿಧಾನಗಳಿದೆ. ಹಾಳು ಮಾಡ್ಕೊಳ್ಳೋದು ಹೇಗೆ ಅಂತ ಈಗ ಹೇಳಿದ್ವು ನಿಮ್ಗೆ. ಮದ್ಯಪಾನ ಮಾಡಿದ್ರೆ ಆಯ್ತು, ಹಾಳಾಗತ್ತೆ, ಅದು ಎಲ್ಲ ಹಾಳಾಗತ್ತೆ ಅಲ್ಲಿಂದ ಮುಂದಕ್ಕೆ. ಅದು ಅದೇ ಹೆಚ್ಕೊಳ್ಳೋದು ಕೂಡ ಹೇಗೆ ಅಂತ ಸ್ವಲ್ಪ ಹೇಳಿದ್ವು. ಕ್ಷೀರ ಮತ್ತು ಘೃತವನ್ನ ನಾವು ನಿಮ್ಗೆ ಹೇಳಿದ್ವು. ಹಾಗೆ ಇನ್ನೂ ಅನೇಕ ಸಂಗತಿಗಳಿದೆ, ಅದೆಲ್ಲ ಗಮನಿಸೋಣ. ಅದೆಲ್ಲ ಜೀವನದಲ್ಲಿ ಇಟ್ಕೊಂಡಾಗ ನಾವು ಚೆನ್ನಾಗಿ ಜೀವನ ಮಾಡೋಕೆ ಸಾಧ್ಯ ಇದೆ. ಎಷ್ಟು ಇವತ್ತಿಗೆ ಇರಲಿ, ನಾಳೆ ಇದನ್ನ ಅದರ ಮುಂದಿನ ಭಾಗವನ್ನ ಅವಲೋಕನ ಮಾಡೋಣ. ಹರೇ ರಾಮ್. ಗೋಕರ್ಣಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ